ಆ ನಕ್ಷತ್ರಕ್ಕೆ ಅನುಗುಣವಾಗಿ ಇಲ್ಲೇನು ಕೆಲವೊಂದಷ್ಟು ಆಚಾರ ಸಂಪ್ರದಾಯ, ಆಮೇಲೆ ಏನಾದರೂ ಅರಮನೆಯಲ್ಲಿ ಶುಭ ಕಾರ್ಯ ನಡಿಬೇಕಾದ್ರೆ ಆ ಥರದ್ದೆಲ್ಲ ಈ ನಕ್ಷತ್ರವನ್ನು ನೋಡಿಕೊಂಡು ಅವ್ರಿಗೆ ಮಾತ್ರ ಗೊತ್ತಿರ್ತವೆ ಕೆಲವೊಂದಷ್ಟು ಏನು ದಾರಿಗಳು. ಹಾಗೆ ಇಲ್ಲಿ ಯಾರಾದರೂ ಹೊರಗಿನವರು ದಾಳಿ ಮಾಡಿದಾಗ 2 ಕಾರಣಕ್ಕೆ ಯೂಸ್ ಆಗ್ತಾ ಇತ್ತು. ಒಟ್ಟಾರೆಯಾಗಿ ಸಂಸ್ಥಾನದ ಬಗ್ಗೆ ಏನಾದರೂ ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಕೆಲವು ಪ್ರಮುಖರು ಕೂಡಿ ಚರ್ಚೆ ಮಾಡ್ತಾ ಇದ್ರಲ್ಲ, ಇಂಥ ಇಲ್ಲಿ ಕೂತ್ಕೊಂಡು ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಸೀಕ್ರೆಟ್ ಡಿಸಿಷನ್ ಇಲ್ಲಿ ಯಾರಿಗೂ ಕೂಡ ಅಲೋ ಇರಲಿಲ್ಲ. ಇಲ್ಲ, ಸಹಜವಾಗಿ ಯಾರು ಕೂಡ ಅದನ್ನ ಅಷ್ಟು ಸಹಜವಾಗಿ ಕೋಟೆ ಒಳಗೆ ಬರಲಿಕ್ಕೆ ಆಸ್ಪದ ಕೊಡದ ರೀತಿಯಲ್ಲಿ ನೀರು ಎಲ್ಲೇ ಹಾಕಿದ್ರು ಅದು ಹೊರಗಡೆ, ಕೋಟೆ ಹೊರಗಡೆ ಹೋಗಿ ಒಂದು ಕಡೆ ಶೇಖರಣೆ ಆಗೋ ರೀತಿಯಲ್ಲಿ ಆಗಿನ ಕಾಲದ ಆರ್ಕಿಟೆಕ್ಟ್ ಅಂತ ಏನು ಕರಿತೀವಲ್ಲ, ರಾಜ್ಯದ ರಕ್ಷಣೆಗಾಗಿ ಕೋಟೆಗಳನ್ನು ನಿರ್ಮಾಣ ಮಾಡ್ತಾ ಇದ್ರು. ಈಗಲೇ ಈ ರೀತಿಯಾಗಿ ಕಾಣುವಂತಹ ಅರಮನೆ ಇನ್ನು 1800ರ ಅವಧಿಯಲ್ಲಿ ಯಾವ ರೀತಿಯಾಗಿ ಇದ್ದಿರಬಹುದು ಅನ್ನೋದು ನಮಗೆ ಇಮ್ಯಾಜಿನ್ ಮಾಡ್ಕೊಳ್ಬೋದು. ನಾವು ಈ ರೀತಿಯಾದ ಗೋಪುರಗಳಿರ್ತವೆ. ಎಲ್ಲ ರಾಣಿಯರನ್ನು ನಾವು ಗಮನಿಸ್ಬೋದು. ರಜಿಯಾ ಸುಲ್ತಾನ್ ಇರ್ಬೋದು, ಆಮೇಲೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು, ರಾಣಿ ಚೆನ್ನಮ್ಮ ಇರ್ಬೋದು. ಇವರು ನೇರವಾಗಿ ರಾಣಿಯಾಗಿ ಪಟ್ಟಾಭಿಷೇಕ ಆಗಿ ಆಡಳಿತ ನಡೆಸೋರಲ್ಲ, ಅನಿವಾರ್ಯವಾಗಿ ರಾಜ್ಯ ರಕ್ಷಣೆಗೆ ಬಂದವರು. ಕಿತ್ತೂರು ಸ್ವತಂತ್ರ ಮಾಡಬೇಕು ಅಂತ ಸಂಕಲ್ಪ ತೊಟ್ಟಿರೋ ಗಂಡೆದೆ ಗುಂಡಿಗೆ ಇರೋ ಗಂಡು ಭೂಮಿ ನಮ್ದು. ಈ ಕನ್ನಡ ನೆಲದಾಗ ಹುಟ್ಟಿರೋ ಮಕ್ಕಳು ದೇಶಕ್ಕೋಸ್ಕರ ಸಾಯಕ್ಕೂ ಸಿದ್ಧವಾಗಿರ್ತಾರ ಸರ್ದಾರ. ಕಿತ್ತೂರು ಆಸ್ಥಾನದ ಒಂದು ಕೋಟೆಯಲ್ಲಿ ಇದ್ದೀನಿ. ಕಿತ್ತೂರಿನ ಇತಿಹಾಸ ತಿಳಿಸ್ಬೇಕು. ಕಿತ್ತೂರಿನ ಕೋಟೆ ಹೇಗಿದೆ, ಅದರ ರೂಪುರೇಷೆ ಹೇಗಿತ್ತು, ಇಲ್ಲಿ ರಾಣಿ ಚೆನ್ನಮ್ಮಾಜಿ ಅವರ ಕಿತ್ತೂರು ಸಂಸ್ಥಾನದ ಹಲವಾರು ರಾಜರು ಆಳ್ವಿಕೆ ಮಾಡಿದ್ದಾರೆ. ನಮಗೆ ಕಿತ್ತೂರಿನ ಕಂಪ್ಲೀಟ್ ಇತಿಹಾಸ ಮತ್ತು ಕೋಟೆ ಬಗ್ಗೆ ತಿಳಿಸ್ಕೊಳ್ತಾರೆ. ಇವರು ಮೂಲತಃ ಬೈಲಹೊಂಗಲದಲ್ಲಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸಂಗಮೇಶ್ವರ ಎಸ್ ಕುಲಕರ್ಣಿ ಅಂತ ಲೇಖಕರು. ಮತ್ತು ಹಲವಾರು ವರ್ಷಗಳಿಂದ ಕಿತ್ತೂರು, ರಾಣಿ ಚೆನ್ನಮ್ಮಾಜಿ ಮತ್ತು ಬೆಳವಾಡಿ ಮಲ್ಲಮ್ಮ, ಸಂಗೊಳ್ಳಿ ರಾಯಣ್ಣರ ಬಗ್ಗೆ ವಿಚಾರ ಸಂಕಿರಣದಲ್ಲಿ ಮತ್ತು ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಥ್ಯಾಂಕ್ ಯು ಸರ್, ನಮಗೆ ಬಂದು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರಲ್ಲ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಮೊದಲನೇದಾಗಿ ಕಿತ್ತೂರು ಬಗ್ಗೆ ತಿಳಿಸ್ಕೊಡೋದು ಅನ್ನೋದಕ್ಕಿಂತ ನಾವು ತಿಳ್ಕೊಳ್ಳೋದು ಅಂದರೆ ಇನ್ನೂ ಭಾಳಷ್ಟು ತಿಳ್ಕೊಳ್ಳುವಂಥ ಸಂಗತಿಗಳೇ ಭಾಳಷ್ಟಿವೆ. ಸೊ ಹಾಗಾಗಿ ನಾವಿಲ್ಲಿ ಕೋಟೆ ಮುಂದೆ ನಿಂತ್ಕೊಂಡು ಕಿತ್ತೂರು ಚೆನ್ನಮ್ಮಾಜಿಯ ಮತ್ತು ಕಿತ್ತೂರು ಸಂಸ್ಥಾನದ ಕೆಲವೊಂದಷ್ಟು ಇತಿಹಾಸದ ಪುಟಗಳನ್ನು ತಿರುಬೋದಷ್ಟೇ. ಸಂಪೂರ್ಣ ಇತಿಹಾಸ ಇದುವರೆಗೂ ರಿಸರ್ಚ್ ನಡೀತಾ ಇದೆ. ಕಿತ್ತೂರಿನ ಕೋಟೆ ಇರ್ಬೋದು, ಚೆನ್ನಮ್ಮಾಜಿಯ ವಂಶ ಇರ್ಬೋದು, ಹೀಗೆ ಇದುವರೆಗೂ ಅದ್ರ ಬಗ್ಗೆ ರಿಸರ್ಚ್ಗಳು ನಡೀತಾ ಇವೆ. ಹಲವಾರು ಸಂಶೋಧಕರು ನಮ್ಮ ಭಾಗದವ್ರು ಇರ್ಬೋದು, ಬೆಳಗಾವಿಯವರು, ಹಾಗೆ ಸದಾನಂದ ಮೂರ್ತಿಯವರು ಕೂಡ ಈ ಕಿತ್ತೂರು ಸಂಸ್ಥಾನ ಇರ್ಬೋದು ಇದ್ರ ಬಗ್ಗೆ ಕೆಲವೊಂದಷ್ಟು ರಿಸರ್ಚನ್ನು ಮಾಡಿರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಕೆಲವೊಂದಷ್ಟನ್ನು ನಾವು ಮೆಲುಕು ಹಾಕ್ಬೋದು ಅಷ್ಟೇ. ಮೆಲುಕು ಹಾಕೋಣ ಸರ್. ಸ್ನೇಹಿತರೆ, ಎಲ್ರಿಗೂ ಕಿತ್ತೂರು ಕೋಟೆಗೆ, ಕಿತ್ತೂರು ಅರಮನೆಗೆ ಸ್ವಾಗತ. ನಾವು ನಿಂತ್ಕೊಂಡಿರೋದು ಪ್ರಮುಖವಾಗಿ ಕಿತ್ತೂರಿನ ಮುಖ್ಯ ದ್ವಾರ, ಅರಮನೆಗೆ ಪ್ರಧಾನ ದ್ವಾರ ಇಲ್ಲಿ ಕಾಣಿಸ್ತಾ ಇದೆ. ಇದು ಕೋಟೆ ಅಲ್ವಾ ಸರ್? ಇದು ಕೋಟೆ ಶುರು ಆಗೋದು. ಕೋಟೆ ಸುತ್ತಲೂ ದೊಡ್ಡದಾದಂತಹ ಗೋಡೆ ಆಕಾರದಲ್ಲಿ ಕೋಟೆ, ಅಂದರೆ ಕೋಟೆ ಒಳಗಡೆ ಅರಮನೆ ಇರುವಂಥದ್ದು ಇದೊಂದು ವಿಶೇಷತೆ. ಅದರ ಸುತ್ತಲೂ ಕೋಟೆ ಒಳಗಡೆ ಒಂದು ಬೃಹತ್ ಅರಮನೆ ಆಗ ಅವರು ಮಾಡ್ಕೊಂಡಿರುವಂಥದ್ದು. ಇದರ ಅರ್ಥ ಅರಮನೆಯ ರಕ್ಷಣೆ ಆದಂಗೂ ಆಯಿತು. ಹಾಗೆ ಇಲ್ಲಿ ನಾವು ಹೇಳ್ತೀವಲ್ಲ ಕೋಟೆ ಕೊತ್ತಲು ಅಂಥೇಳಿ, ಇಲ್ಲಿ ಈ ಗೋಪುರಗಳ ಮೇಲೆ ನಿಂತು ಇದು ಗೋಪುರ, ಆ್ಯಕ್ಚುಲಾಗಿ ಗೋಪುರ ಮಹಾದ್ವಾರ, ಅರಮನೆಯ ಈ ಪೂರ್ವ ಭಾಗಕ್ಕೆ ಬರುವಂತಹ ಮುಖ್ಯ ಎಂಟ್ರೆನ್ಸ್ ಇದು ಅರಮನೆಯ ಮಹಾದ್ವಾರ. ಇಲ್ಲಿಂದಲೇ ಎಂಟ್ರೆನ್ಸ್ ಆಗ್ತಾಯಿತ್ತು. ಅದರ ಜೊತೆಗೆ ಇಲ್ಲಿ ಇದು ಕೋಟೆ ಮಹಾದ್ವಾರ ಆದರೆ ಇಲ್ಲಿಂದ ಒಳಗೆ ಬಂದ ತಕ್ಷಣ ಇಲ್ಲಿ ಅರಮನೆಯ ಮಹಾದ್ವಾರ, ಪೂರ್ವ ಮಹಾದ್ವಾರ ಇಲ್ಲಿಂದಲೇ ಶುರುವಾಗೋದು. ಇವಾಗ ನಾವು ಅರಮನೆಗೆ ಬರಬೇಕು ಅಂತ ಹೇಳಿದ್ರೆ ಈ ಕೋಟೆ ಮಹಾದ್ವಾರನ ಒಳಗಡೆ ಬಂದಿನೇ ಹೋಗ್ಬೇಕಿತ್ತು. ಸರ್ ಇಲ್ಲೆಲ್ಲ ಮಾಡಿದಾರಲ್ಲ, ಇದೇನಿದು ಒಂದು ವ್ಯೂ ಪಾಯಿಂಟ್ ಥರ? ಇಲ್ಲಿ ಗೋಪುರ ಅಂದರೆ ಇಲ್ಲಿ ಮೇಲ್ಗಡೆ ನಿಂತ್ಕೊಂಡು ಹೊರಗಡೆದೆಲ್ಲ ಚಲನವೆಲ್ಲ ನೋಡ್ಕೊಳ್ಳೋದು. ಅದ್ರ ಇತಿಹಾಸ, ಕೋಟೆಗಳನ್ನು ನಿರ್ಮಾಣ ಮಾಡುವಂಥ ಉದ್ದೇಶನೇ ಅದೇ, ರಕ್ಷಣೆಗಾಗಿ, ರಾಜ್ಯದ ರಕ್ಷಣೆಗಾಗಿ ಕೋಟೆಗಳನ್ನು ನಿರ್ಮಾಣ ಮಾಡ್ತಾಯಿದ್ರು. ಆಮೇಲೆ ಇಲ್ಲಿ ಗೋಡೆಗಳನ್ನು ನೋಡ್ಬೋದು ನೀವು. ಈ ಕೋಟೆಯ ಗೋಡೆಗಳು ಬಹಳ ಅಗಲವಾಗಿವೆ. ಅಂದರೆ ಅಲ್ಲಿ ಇವನ್ ಆ ತೋಪುಗಳನ್ನು ಅಥವಾ ಸೈನಿಕರು ಏನು ಗೂಢಚರ್ಯ ಅಂತೆಲ್ಲ ಕರಿತೀವಲ್ಲ, ಆ ರೀತಿಯಾಗಿ ರಾತ್ರಿ ವೇಳೆ ರಕ್ಷಣೆಗಾಗಿ ಸೈನಿಕರೆಲ್ಲ ಅಲ್ಲಿ ಮೇಲೆ ತಿರುಗಾಡಿ, ಜೊತೆಗೆ ಒಂದು ವೇಳೆ ಯುದ್ಧದ್ದೇನಾದರೂ ಅಥವಾ ಆಕ್ರಮಣದ ಸನ್ನಿವೇಶ ಬಂದರೆ ಅಲ್ಲಿ ತೋಪುಗಳನ್ನು ನಡೆಸೋದಕ್ಕೂ ಅನುಕೂಲ ಆಗಲಿ ಅಂಥೇಳಿ ಆ ಮಟ್ಟದಲ್ಲಿ ಅಗಲವಾದ ಗೋಡೆಗಳನ್ನು ಮಾಡ್ಕೊಂಡಿರ್ತಾರೆ. ಆ ಗೋಪುರದಲ್ಲಿ ಸೈನಿಕರು ಅಥವಾ ಅವರ ಸೇವಕರು ನಿಂತ್ಕೊಂಡು ಕೋಟೆ ಸದಾಕಾಲ ರಕ್ಷಣೆ ಮಾಡುವಂಥ ಕೆಲಸ ಆಗ್ತಿತ್ತು ಅನ್ನೋದು ಆಗಿನ ಮಾಹಿತಿ. ಒಂದು ರೀತಿ ವಾಚ್ ಟವರ್. ಎಸ್ ವಾಚ್ ಟವರ್ ಅಂತ ಕರಿಬೋದು. ಇಲ್ಲಿ ಸೈನಿಕರು ನಿಂತ್ಕೊಂಡು ಯಾರು ಬರ್ತಾರೆ ಅರಮನೆಗೆ ಎಲ್ಲಾನು ನಿಂತ್ಕೊಂಡು ನೋಡ್ಬೋದಿತ್ತು. ಹೌದು ಸರ್, ನಿಂತ್ಕೊಂಡು ನೋಡಿದ್ರೆ ಕಂಪ್ಲೀಟ್ ಕಿತ್ತೂರನ್ನು ಮತ್ತು ಕಿತ್ತೂರು ಭಾಗವನ್ನು ನೋಡಿ, ಆ ಕಡೆ ಬರೋದು, ಈ ಕಡೆ ಎಲ್ಲ ಏರಿಯಾಗಳು ಕವರ್ ಆಗುತ್ತೆ.
ಸೊ ಹಾಗಾಗಿ ಈ ಕೋಟೆ ರಕ್ಷಣೆಗೆ ಬೇಕಾದ ಎಲ್ಲ ವ್ಯವಸ್ಥೆಗಾಗಿ ಈ ರೀತಿಯಾದಂಥ ಗೋಪುರಗಳನ್ನು ಮಾಡ್ಕೊಂಡಿದ್ರು. ಇಷ್ಟು ಎತ್ತರವಾಗಿ ಕಟ್ಟಿದ್ದಾರೆ. ಆ್ಯಕ್ಚುಲ್ ಆಗಿ ಕೋಟೆಗಳು ಹೆಂಗಿರ್ತವೆ ಅಂತಂದರೆ 4 ದಿಕ್ಕಿಗೆ ಈ ರೀತಿಯಾದ ಗೋಪುರಗಳಿರ್ತವೆ. ಎಲ್ಲ ದಿಕ್ಕಿಗೂ 4 ದಿಕ್ಕಿಗೆ ಗೋಪುರ ಮಾಡಿಕೊಂಡು ಆ ಮೂಲಕ ಕೋಟೆ ಸುತ್ತಲೂ ಏನು ನಡೀತಿದೆ ಚಲನವಲನ ಅನ್ನೋದನ್ನು ಇಲ್ಲಿಂದ ಗಮನಿಸ್ತಿದ್ರು ಅಂತ ಅವಾಗ. ಆಮೇಲೆ ಇನ್ನೊಂದು ಗಮನಿಸಿ, ಬಹುಶಃ ಇಲ್ಲಿ ಏನು ಕಂದಕ ಇದೆಯಲ್ಲ, ಮೊನ್ನೆ ಇದೇ ಕೋಟೆ ವಿವರಣೆ ಮಾಡ್ತಾ ಒಬ್ರು ಹಿರಿಯರು ಹೇಳ್ತಾಯಿದ್ರು, ಆ್ಯಕ್ಚುಲಿ ಚೆನ್ನಮ್ಮಾಜಿ ವಂಶಸ್ಥರೇ ಹೇಳ್ತಾಯಿದ್ರು, ಈ ಎಲ್ಲ ಕೋಟೆ ಗಮನಿಸ್ರಿ, ಕೋಟೆ ಕಟ್ಟೋದ್ರಲ್ಲಿ ನಿಸ್ಸೀಮರು ಅಂತಂದರೆ ಶಿವಾಜಿ, ನಿಮ್ಗೆ ಗೊತ್ತಿರ್ಬೋದು, ಹಲವಾರು ಕೋಟೆ, ಛತ್ರಪತಿ ಶಿವಾಜಿ ಹಲವಾರು ಕೋಟೆಗಳನ್ನ ಕಟ್ಟಿಸಿದ್ರು. ಆ ಕೋಟೆಗಳ ಸುತ್ತಲೂ ಕೂಡ ಈ ರೀತಿ ಕಂದಕ ಮಾಡ್ತಾರೆ ದೊಡ್ಡ ಪ್ರಮಾಣದಲ್ಲಿ. ಅಂದರೆ ಈಗ ನೋಡಿ, ಆಳವಾದ ತಗ್ಗನ್ನು ತೆಗೆದು ಅಲ್ಲೆಲ್ಲ ನೀರು ಬಿಡ್ತಿದ್ರಂತೆ. ಇಲ್ಲಿ ಇದೆಯಲ್ಲ ಈ ಕಡೆ ಸೈಡ್ ಕಾಲುವೆ ಥರ, ಕಾಲುವೆ ಥರ ಇದು ಈ ರೀತಿ ಕಂದಕ ಮಾಡಿ ಸಹಜವಾಗಿ ಯಾರೂ ಕೂಡ ಅದನ್ನು ಅಷ್ಟು ಸಹಜವಾಗಿ ಕೋಟೆ ಒಳಗೆ ಬರಲಿಕ್ಕೆ ಆಸ್ಪದ ಕೊಡದ ರೀತಿಯಲ್ಲಿ ಅಲ್ಲೆಲ್ಲ ನೀರು ತುಂಬಿರ್ತಿತ್ತಂತೆ. ಆಮೇಲೆ ಇನ್ನೊಂದು ವಿಶೇಷ ನನಗೆ ಇವಾಗಲೂ ನಾನು ಯೋಚನೆ ಮಾಡ್ತೀನಿ, ಆ ನೀರಲ್ಲೆಲ್ಲ ಮೊಸಳೆ ಆಮೇಲೆ ಬೇರೆ ಬೇರೆ ವಿಷ ಜಂತು ಎಲ್ಲ ಬಿಡ್ತಿದ್ರಂತೆ. ಅಂದರೆ ಯಾರೋ ಆಕ್ರಮಣಕಾರ ಬಂದ ತಕ್ಷಣ ಅದನ್ನು ದಾಟಿ ಕೋಟೆ ಒಳಗೆ ನುಗ್ಗದ ಹಾಗೆ ಪ್ರೊಟೆಕ್ಟಿವ್ ಆಗಿ ಆಗಿನ ಕಾಲದಲ್ಲೇ ಆ ರೀತಿ ಜಲಚರಗಳನ್ನು ಬಿಡ್ತಿದ್ರು ಅಂತ ಒಂದು ವಾಡಿಕೆಯನ್ನು ಕೆಲವು ಕಡೆ ಅದು ಬಿಟ್ಟಿರುವಂಥ ಪುರಾವೆಗಳು ಇವೆ. ಅಂದರೆ ಯಾರೂ ಆಕ್ರಮಣಕಾರ ಬಂದು ಕೋಟೆ ಮೇಲೆ ದಾಳಿ ಮಾಡಬಾರ್ದು ಅಂಥೇಳಿ. ಸೊ ಇಷ್ಟು ಪ್ರೊಟೆಕ್ಟಿವ್ ಆಗಿ ಆಗಿನ ಕಾಲದಲ್ಲೇ ವಿಚಾರ ಮಾಡುವಂತಹ ವೈಚಾರಿಕತೆ, ವಿಚಾರವಂತಿಕೆ ಮತ್ತು ಆ ರಕ್ಷಣಾ ತಂತ್ರಗಾರಿಕೆಗಳು ಆಗಿನ ಕಾಲದಲ್ಲಿ ಇದ್ವು. ಏಕೆಂದರೆ ಕೋಟೆನ ಸಂರಕ್ಷಣೆ ಮಾಡಬೇಕು, ಅದ್ರ ಜೊತೆಗೆ ರಾಜಾರಾಣಿಯವರು ಸುವ್ಯವಸ್ಥಿತವಾಗಿ ಆಡಳಿತ ನಡೆಸಬೇಕು ಅಂತ ಹೇಳಿದರೆ ಕೋಟೆ ರಕ್ಷಣೆಯಾಗಿದ್ರೇನೆ. ಹೌದು, ಸೆಂಟರ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಅಂದರೆ ಅರಮನೆ ಮೂಲಕ ಆಡಳಿತ ನಡೆಯೋದು. ಸೊ ಹಾಗಾಗಿ ಅರಮನೆ ರಕ್ಷಣೆ ಇದ್ದರೆ ಇಡೀ ನಾಡು ರಕ್ಷಣೆ ಸಾಧ್ಯ ಅನ್ನೋದು ಆಗಿನ ಕಾಲದಲ್ಲಿ ಅದು ಅರಮನೆಯಿಂದಲೇ ಆಡಳಿತ ನಡೀತಿತ್ತು. ಅಂದ ಕಾರಣಕ್ಕಾಗಿ ಅರಮನೆ ರಕ್ಷಣೆ ಮಾಡ್ಕೊಳ್ಳೋದು ಕೂಡ ದೊಡ್ಡ ಜವಾಬ್ದಾರಿ ಆಗಿತ್ತು ಆಗಿನ ಕಾಲದ ರಾಜರಿಗೆ. ನೋಡ್ಬೋದು, ಈಗ ಈ ಅರಮನೆ ಸುತ್ತಲೂ ಕೂಡ ಈ ಕೋಟೆ ಗೋಡೆಗಳನ್ನು ನಾವು ಗಮನಿಸ್ತೀವಿ. ಗೋಡೆ ನೋಡಿ ಸರ್, ಎಷ್ಟು ಸ್ಟಡಿ ಇದೆ, ಎಷ್ಟು ದಪ್ಪ ಇದೆ. ಇವಾಗಲೂ ಕೆಲವು 200 ವರ್ಷ ಆದ್ರೂ ಕೂಡ ಹಾಗೆ ಇತ್ತು ನೋಡಿ. ಕೆಲವೊಂದಷ್ಟು ಏನು ಮಾಡಿದ್ದಾರೆ, ರಿಬಿಲ್ಟ್ ಮಾಡಿದ್ದಾರೆ, ಅಂತಂದರೆ ಅದು ಜೀರ್ಣೋದ್ಧಾರ ಮಾಡಿ ಇವಾಗ ಇದು ಮೇಲೆ ಇರೋದೆಲ್ಲ ಈಗ ಮಾಡಿರುವಂಥದ್ದು. ಮತ್ತು ಬಿದ್ದು ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ಇವಾಗ ಮೇಲೆಲ್ಲ ಕಾಂಕ್ರೀಟ್ ಮಾಡಿರುವಂಥದ್ದು. ಅವಾಗ ಫುಲ್ ಕಲ್ಲಿಂದಲೇ ಕೋಟೆ ಕಟ್ಟ, ಕಲ್ಲು. ಆಮೇಲೆ ಆಗೊಂದು ಗಚ್ಚು ಅಂತ ಹೇಳ್ತೀವಿ ನಾವು ನಮ್ಮ ಆಡುಭಾಷೆ ಒಳಗೆ, ಗಚ್ಚು ಮಾಡ್ತಿದ್ರು ಅಂಥೇಳಿ. ಆ ಬೆಲ್ಲ ಕೆಲವೊಂದಷ್ಟು ಆರ್ಗ್ಯಾನಿಕ್ ಯೂಸ್ ಮಾಡಿಕೊಂಡು ಗಟ್ಟುಮುಟ್ಟಾದ ಕಟ್ಟಡಗಳನ್ನು ಆಗಿನ ಕಾಲದಲ್ಲಿ ಕಟ್ತಾಯಿದ್ರು. ಕೋಟೆಗಳನ್ನು ಕೂಡ ಹಾಗೆ ಕಲ್ಲು, ಆಮೇಲೆ ಅದು ಬೆಲ್ಲದಿಂದ ಮಾಡೋದು, ಸುಣ್ಣ, ಆ ಥರದ್ದು ಕೆಲವೊಂದಷ್ಟು ವಸ್ತುಗಳನ್ನು ಬಳಸ್ಕೊಂಡು ಈ ರೀತಿ ನಾವು ಕರೆಯೋದು ಗಚ್ಚು ಅಂತ ಕರಿತೀವಿ. ಹಾಗೆ ನಿರ್ಮಾಣ ಮಾಡಿರುವಂಥ ಕೋಟೆ ಇದು. ಆಮೇಲೆ ನಮ್ಮ ನೈಜವಾಗಿ ಈ ಕಿತ್ತೂರು ಇತಿಹಾಸದ ಪುರಾವೆಗಳು ಶುರುವಾಗೋದು ಚೆನ್ನಮ್ಮಾಜಿ ಕಾಲದಿಂದಲೇ, ಅಂದರೆ ಮಲ್ಲಸರ್ಜನ ಕಾಲದಿಂದಲೇ. ಮಲ್ಲಸರ್ಜ. ಕಿತ್ತೂರು ಅಂತಂದರೆ ಚೆನ್ನಮ್ಮಾಜಿಯ ಇತಿಹಾಸ. ಅದೇ ಇವತ್ತಿಗೂ ಸಂಶೋಧನೆ ಆಗ್ತಿರೋದು ಅದೇ. ಆ ಚೆನ್ನಮ್ಮಾಜಿಯ ಕಾಕತಿಯಲ್ಲಿ ಹುಟ್ಟಿದ್ರು, ಆಮೇಲೆ ಕಿತ್ತೂರಿನ ಸೊಸೆಯಾಗಿ ಬಂದರು. ಆಮೇಲೆ ಇನ್ನೂ ಒಂದು ಕಿತ್ತೂರು ಅಂತಂದರೆ ಬಹುಶಃ ನಿಮಗೂ ಗೊತ್ತಿರುತ್ತೆ, ಇದು ಸಂಪ್ಕಾಮಿ ಭಾಗದಲ್ಲಿ ಆ ಭಾಗದಲ್ಲಿ ಇದ್ದಂಥ ಒಂದು ರಾಜವಂಶ. ಆನಂತರದಲ್ಲಿ ಅಲ್ಲಿಂದ ಶಿಫ್ಟಾಗಿ ಬಂದು ಕಿತ್ತೂರಲ್ಲಿ ನೆಲೆ ಕಂಡುಕೊಂಡ್ರು. ಹಾಗೆ ಇಲ್ಲಿ ಅರಮನೆ ಕಟ್ಕೊಂಡ್ರು. ಇಲ್ಲಿ ಆ ಕಿತ್ತೂರು ಸಂಸ್ಥಾನ ಬೇರೆ ಇರ್ತು. ಹಾಗಾಗಿ ಕಿತ್ತ ಊರು ಅಂದರೆ ಸಿಪ್ಟೆಡ್ ವಿಲೇಜ್ ಅಂತ ಏನು ಕರಿತೀವಲ್ಲ, ಸೊ ಹಾಗೆ ಕಿತ್ತ ಊರು ಕಿತ್ತೂರು ಅಂತ ಆಯಿತು ಅನ್ನೋದೊಂದು ಇತಿಹಾಸ. ಸೊ ಇದು ಪೂರ್ವದ ಮಹಾದ್ವಾರ, ಕಿತ್ತೂರಿನ ಅರಮನೆಯ ಪೂರ್ವದ ಮಹಾದ್ವಾರ, ಎಂಟ್ರೆನ್ಸು. ಸೊ ಇಲ್ಲಿಂದ ನೋಡಿದರೆ ಆ ಭವ್ಯತೆ ನಮ್ಮ ಗಮನಕ್ಕೆ ಬರುತ್ತೆ. ಈಗಲೇ ಈ ರೀತಿಯಾಗಿ ಕಾಣುವಂಥ ಅರಮನೆ ಇನ್ನು 1800ರ ಅವಧಿಯಲ್ಲಿ ಯಾವ ರೀತಿಯಾಗಿ ಇದ್ದಿರಬಹುದು ಅನ್ನೋದು ನಮಗೆ ಇಮ್ಯಾಜಿನ್ ಮಾಡ್ಕೊಳ್ಬೋದು ನಾವು. ದೊಡ್ಡದು. ಎಷ್ಟು ಎಕರೆ ಇದೆ ಇದು? ಒಳಗಡೆ 16 ಎಕರೆ. ಅರಮನೆನೇ ಸುಮಾರು 16 ಎಕರೆ. ಈ ಅರಮನೆಯ ಈ ಕೋಟೆ ಆವರಣ ಬಿಟ್ಟು ಅರಮನೆ ಮಾತ್ರ ಒಂದು 16 ಎಕರೆ ಇದೆ. ಆಮೇಲೆ ಇಲ್ಲಿ ಗಮನಿಸ್ರಿ, ಇದು ಎಂಟ್ರೆನ್ಸ್ ಆದ ತಕ್ಷಣ ಇದು ದರ್ಬಾರ್ ಹಾಲ್ ಅಂತ. ದರ್ಬಾರ್ ನಡೆಯೋದು. ಹೌದು, ಖಂಡಿತವಾಗಿ. ಆಮೇಲೆ ಆ ಕಡೆ ಅಲ್ಲಿ ಅದ್ರ ಬಗ್ಗೆ ಕೆಲವೊಂದಷ್ಟು ವಿವರ ಕೂಡ ಲಭ್ಯ ಆಗುತ್ತೆ ನಮಗೆ. ಈ ದರ್ಬಾರ್ ಹಾಲು, ಈ ಕಡೆ ರಾಜ ಅಂದರೆ ನಮ್ಮ ಸಂಸ್ಥಾನದ ಕಿತ್ತೂರು ಸಂಸ್ಥಾನದ ರಾಜ, ಹಾಗೆ ಮಂತ್ರಿಗಳು, ಜೊತೆಗೆ ಜನರ ಸಮಸ್ಯೆಗಳು. ದರ್ಬಾರ್ ಹಾಲ್ ಅಂದರೆ ಗೊತ್ತಾಗುತ್ತೆ ನಮಗೆ, ಜನರ ಆಗು ಹೋಗುಗಳ ಬಗ್ಗೆ, ಜನರ ಸಮಸ್ಯೆಗಳನ್ನು ಚರ್ಚೆ ಮಾಡುವಂಥ ದರ್ಬಾರ್ ಹಾಲು ಇಲ್ಲೇ ಇತ್ತು. ಮತ್ತು ಆಡಳಿತ ಪ್ರಕ್ರಿಯೆಗಳು ನಡೆಯೋದು ಕೂಡ ಇಲ್ಲಿಂದೇ. ಯಾವುದೇ ಒಂದು
ಹಬ್ಬ ಹರಿದಿನ ದರ್ಬಾರ್ ಹಾಲ್ ಅಂತಂದರೆ ನಾವು ಮೈಸೂರು ಅರಮನೆಯಲ್ಲಿ ಗಮನಿಸ್ತೀವಲ್ಲ, ಯಾವುದೇ ಹಬ್ಬ ಆಚರಣೆ ಮಾಡಿದ್ರೂ ಕೂಡ ಜನ ಇಲ್ಲಿ ಒಟ್ಟಿಗೆ ಸೇರೋದು, ರಾಜರ ಸಮ್ಮುಖತ್ವದಲ್ಲಿ ನೇತೃತ್ವದಲ್ಲಿ ಆ ಹಬ್ಬ ಆಚರಣೆ ಮಾಡೋದಾಗಿರ್ಬೋದು, ಅಥವಾ ಯಾವುದೇ ನಿರ್ಧಾರ ತಗೊಳ್ಳೋದಾಗಿರ್ಬೋದು, ಈ ಥರದ ಚಟುವಟಿಕೆಗಳು ನಡೆಯುವಂಥ ದರ್ಬಾರ್ ಹಾಲ್ ಇದು. ಅಂದರೆ ದರ್ಬಾರ್ ಹಾಲ್ಗೆ ಜನಗಳು ಪ್ರವೇಶ ಮಾಡ್ಬೋದಿತ್ತು ಕಾಮನ್ ಆಗಿ. ಹಾಂ, ಜನರ ಪ್ರವೇಶ ಇರ್ತಾ ಇತ್ತು. ಆದರೆ ಯಾವಾಗ ಈ ಮಂತ್ರಿಗೆ ಈ ಆಡಳಿತಕ್ಕೆ ಸಂಬಂಧಪಟ್ಟ ಚರ್ಚೆ ಇದ್ದಾಗ ಸಾಮಾನ್ಯವಾಗಿ ಜನರಿಗೆ ಪ್ರವೇಶ ಇರೋದಿಲ್ಲ. ಬಟ್ ಜನರಿಗೆ ಏನು ಈ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಏನು ನಿರ್ಣಯಗಳು ತೆಗೆದುಕೊಳ್ಳುವಾಗ, ಸಭೆ ಕೂಡಿದಾಗ ದರ್ಬಾರ್ ಹಾಲಲ್ಲಿ ಅಂಥದ್ದೆಲ್ಲ ಸಭೆ ಅಥವಾ ಏನು ನಾವು ಈಗ ಮೀಟಿಂಗ್ ಅಂತ ಏನು ಹೇಳ್ತೀವಲ್ಲ, ಅವಾಗ ಜನಾಭಿಪ್ರಾಯ ಸಂಗ್ರಹ ಮಾಡೋದಿದ್ರೆ ಜನರನ್ನು ನೋಡ್ಬೋದು. ಇಷ್ಟೆಲ್ಲ ವಿಶಾಲವಾದ ಜಾಗದಲ್ಲಿ ಜನರನ್ನು ಕರ್ಕೊಂಡು ಜನರ ಸಮಸ್ಯೆ ಆಲಿಸುವಂಥ ಕೆಲಸನೂ ಆಗಿನ ಕಾಲದಲ್ಲಿ ಆಗ್ತಿತ್ತು. ಅದು ನಾಟ್ ಓನ್ಲಿ ಇನ್ ಕಿತ್ತೂರಿನಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ ವಂಶಸ್ಥರು ಕೂಡ ಜನರ ಅಭಿಪ್ರಾಯಗಳಿಗೆ ಮನ್ನಣೆ ಕೊಡ್ತಾಯಿದ್ರು. ಯಾಕಂದರೆ ರಾಜರು ಇರೋದೇ ಜನರ ಹಿತರಕ್ಷಣೆಗಾಗಿ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಆ ರೀತಿಯಾದಂಥ ಚರ್ಚೆಗಳಾಗ್ತಿದ್ವು. ಹಾಗಾದ್ರೆ ಇಲ್ಲೆಲ್ಲ ಮಂತ್ರಿಗಳು ಕೂತ್ಕೊಳ್ತಾ ಇದ್ರು, ಆ ಕಡೆ ಜನಸಾಮಾನ್ಯರು, ರಾಜರು ಎಲ್ಲಿ ಕೂತ್ಕೊಳ್ತಾ ಇದ್ರು, ರಾಣಿಯರು ಎಲ್ಲಿ ಕೂತ್ಕೊಳ್ತಾ ಇದ್ರು? ಸೊ ಐ ಥಿಂಕ್ ಇಲ್ಲಿ ನೋಡಿ ಮಂಟಪ ಥರ ಮಾಡಿದ್ದಾರೆ. ಇದು ಪಡ್ಸಾಲೆ ಅಂತೇನಿದೆಯಲ್ಲ, ಈ ಪಡ್ಸಾಲೆ ದರ್ಬಾರ್ ಇಲ್ಲಿ ಬಹುಶಃ ನಾವು ಈ ಮೊಘಲ್ ಎಂಪೈರ್ ಎಲ್ಲ ಗಮನಿಸಿರ್ತೀವಿ, ಕೆಲವೊಂದಷ್ಟು ಚಿತ್ರ ಕೂಡ ಅದಕ್ಕೆ ಸಂಬಂಧಪಟ್ಟಂಗೆ ಬಂದಿದೆ. ಹಾಗೆ ಇಲ್ಲಿ ರಾಜರು ಅಥವಾ ರಾಣಿ ಸಾಮಾನ್ಯವಾಗಿ ಕಿತ್ತೂರು ಚೆನ್ನಮ್ಮ ಆಡಳಿತವನ್ನು ತನ್ನ ಕೈಗೆ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಇಲ್ಲಿ ರಾಜರ ಆಡಳಿತ ಇದ್ದದ್ದು. ಸೊ ಹಾಗಾಗಿ ಸಾಮಾನ್ಯವಾಗಿ ಒಂದು ವಿಶೇಷ ಅಂತಂದರೆ ಭಾರತದಲ್ಲಿ ಎಲ್ಲ ರಾಣಿಯರನ್ನು ನಾವು ಗಮನಿಸ್ಬೋದು. ರಜಿಯಾ ಸುಲ್ತಾನ್ ಇರ್ಬೋದು, ಆಮೇಲೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು, ರಾಣಿ ಚೆನ್ನಮ್ಮ ಇರ್ಬೋದು. ಇವರು ನೇರವಾಗಿ ರಾಣಿಯಾಗಿ ಪಟ್ಟಾಭಿಷೇಕ ಆಗಿ ಆಡಳಿತ ನಡೆಸೋರಲ್ಲ, ಅನಿವಾರ್ಯವಾಗಿ ರಾಜ್ಯ ರಕ್ಷಣೆಗೆ ಬಂದವರು. ನೀವು ಗಮನಿಸಿರ್ಬೋದು ಇತಿಹಾಸ. ಅವ್ರು ಯಾರೂ ಕೂಡ ನೇರವಾಗಿ ರಾಣಿ ಅಂತ ಪಟ್ಟಾಭಿಷೇಕ ಆಗಿ ಅವರು ರಾಜ್ಯಭಾರವನ್ನು ನೇರವಾಗಿ ಶುರು ಮಾಡಿದ್ದಿಲ್ಲ. ಅವ್ರು ಶುರು ಮಾಡಿರೋದು ಯಾವಾಗ ಅಂತಂದರೆ, ಅನಿವಾರ್ಯವಾಗಿ ಆ ರಾಜ್ಯವನ್ನು ಆಳುವಂಥ ರಾಜ ಅಸುನೀಗಿದ್ರೆ ಅಥವಾ ಬೇರೆ ಒಂದು ಏನೋ ಸಮಸ್ಯೆ ಎದುರಾದಾಗ ಮಾತ್ರ ರಾಜ್ಯದ ರಕ್ಷಣೆಗಾಗಿ ಅವರು ಮುಂಚೂಣಿಗೆ ಬಂದಿರುವಂಥದ್ದು ನಮ್ಮ ಭಾರತದ ಇತಿಹಾಸಗಳಲ್ಲಿ ಗಮನಿಸ್ತೇವೆ. ಅಧಿಕಾರ ನಡೆಸಬೇಕು ಅನ್ನುವಂಥ ಯಾವ ಇರಾದೆಯಿಂದಲೂ ಅವರು ಅಧಿಕಾರಕ್ಕೆ ಬಂದದ್ದಲ್ಲ. ಸೊ ಹಾಗಾಗಿ ಇನ್ನೂ ಒಂದು ವಿಪರ್ಯಾಸ ಅಂತಂದರೆ, ಕಿತ್ತೂರಿನ ಇತಿಹಾಸದ ಒಂದು ನೈಜ ಬೆಳಕು ಮೂಡೋದೇನು ಅಂತಂದರೆ, ಕಿತ್ತೂರಿನ ರಾಣಿ ಚೆನ್ನಮ್ಮ ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಬೆಳ್ಳಿಚುಕ್ಕಿ ಅಂತೇಳಿ ಕರೆಸ್ಕೊಳ್ತಾಳೆ. ಯಾಕೆಂದರೆ 1857ರಲ್ಲಿ ನಾವು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಶುರುವಾಯಿತು ಅಂತ ಹೇಳ್ತೀವಿ. ಅಲ್ಲಿ ನಮಗೆ ಹೆಚ್ಚಿನ ಪ್ರಾಧಾನ್ಯತೆ ಸಿಕ್ಕಿರುವಂಥದ್ದು ನಾವು ಗಮನಿಸಬೇಕಾದ ಅಂಶ ಅಂತಂದರೆ, ನಾನು ಒಂದು 2 ತಿಂಗಳ ಹಿಂದೆ ಡೆಲ್ಲಿಗೆ ಹೋದಾಗ ನ್ಯಾಷನಲ್ ಮ್ಯೂಸಿಯಮ್ಗೆ ಹೋಗಿದ್ದೆ. ಅಲ್ಲಿ ಉತ್ತರ ಪ್ರದೇಶದ ಹಾಗೂ ಕೆಲವು ಬಂಗಾಳಿ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಸಾಕಷ್ಟು ಮಾಹಿತಿ ಸಿಗ್ತದೆ. ಆದರೆ ವಿಪರ್ಯಾಸ ಅಂತಂದರೆ, ಕಿತ್ತೂರು ಚೆನ್ನಮ್ಮ 1824ರಲ್ಲೇ ಬ್ರಿಟಿಷರ ವಿರುದ್ಧ, ಬ್ರಿಟಿಷರು ನಮ್ಮ ರಾಜ್ಯದ ಮೇಲೆ ಮುಗಿಬಿದ್ದಾಗ ಅವರನ್ನು ನಮ್ಮ ರಾಜ್ಯದಿಂದ ದೂರ ಓಡಿಸ್ಲಿಕ್ಕೆ ಮಾಡಿದಂತಹ ಕ್ರಾಂತಿ ಅದು. ಸೊ ಆ ಕ್ರಾಂತಿಯ ಬಗ್ಗೆ ಮ್ಯೂಸಿಯಂನಲ್ಲಿ ಯಾವುದೇ ವಿವರಣೆ ಇಲ್ಲ. ದೆಹಲಿಯ ನ್ಯಾಷನಲ್ ಮ್ಯೂಸಿಯಂನಲ್ಲಿ ಕೂಡ, ಆದರೆ ಅಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೋರಾಟದ ಬಗ್ಗೆ ಉಲ್ಲೇಖ ಇದೆ, ಪಶ್ಚಿಮ ಬಂಗಾಳದಲ್ಲಿ ನಡೆದ ಹೋರಾಟದ ಬಗ್ಗೆ ಉಲ್ಲೇಖ ಇದೆ. ಆದರೆ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ರಾಯಣ್ಣ ಇಬ್ಬರೂ ಸೇರಿ, ಅಂದರೆ ಒಂದು ಬಲಿಷ್ಠ ಬ್ರಿಟಿಷರ ಸೈನ್ಯದ ವಿರುದ್ಧ 1824ರಲ್ಲೇ ಹೋರಾಟ ಶುರು ಮಾಡಿದ್ರ ಉಲ್ಲೇಖ ಅಲ್ಲಿ ನ್ಯಾಷನಲ್ ಮ್ಯೂಸಿಯಂನಲ್ಲಿ ಇಲ್ಲ. ಯಾಕೆ ಸರ್ ಇಲ್ಲ? ಇತಿಹಾಸದಲ್ಲಿ ಏನಾದ್ರು ದಾಖಲಾಗಿಲ್ವಾ? ಇಲ್ಲ, ದಾಖಲಿದೆ. ಅದೇ ಅಂದರೆ ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅದರ ಬಗ್ಗೆ ನಮ್ಮ ಜನಪ್ರತಿನಿಧಿಗಳು ಅಲ್ಲಿ ಧ್ವನಿ ಎತ್ತಬೇಕು ಅಷ್ಟೇ. ಅಂದರೆ ನ್ಯಾಷನಲ್ ಮ್ಯೂಸಿಯಂನಲ್ಲಿ ಇತಿಹಾಸದ, ಈಗ ಮೈಸೂರು ಇತಿಹಾಸದ ಬಗ್ಗೆ ನ್ಯಾಷನಲ್ ಮ್ಯೂಸಿಯಂನಲ್ಲಿ ಕಾಣ್ತೀವಿ, ಹಾಗೆ ನಮ್ಮ ಬಾದಾಮಿ ಚಾಲುಕ್ಯರ ಬಗ್ಗೆ ಇದೆ. ಆದರೆ ಈ ನಮ್ಮ ಕಿತ್ತೂರಿನ ಬಗ್ಗೆ ನ್ಯಾಷನಲ್ ಮ್ಯೂಸಿಯಂನಲ್ಲಿ ಮಾಹಿತಿ ಇಲ್ಲ. ಅದಕ್ಕೆ ಅಲ್ಲೇನಾದರೂ ಆ ಮಾಹಿತಿ ಸಿಗೋ ಹಾಗಾದರೆ ಇಡೀ ದೇಶಕ್ಕೆ ಕಿತ್ತೂರಿನ ಇತಿಹಾಸ ಪರಿಚಯ ಆಗೋದು ಸಾಧ್ಯ ಆಗುತ್ತೆ. ಅಂದರೆ ಅದು ಒನ್ ಆಫ್ ದ ಬಿಗ್ಗೆಸ್ಟ್ ಮ್ಯೂಸಿಯಮ್ಸ್ ಅಂತ, ಭಾರತದಲ್ಲಿರುವ ದೊಡ್ಡ ಮ್ಯೂಸಿಯಂಗಳಲ್ಲಿ ನ್ಯಾಷನಲ್ ಮ್ಯೂಸಿಯಂ ಕೂಡ ಒಂದು. ಅಲ್ಲಿ ಈ ಚೆನ್ನಮ್ಮನ ಇತಿಹಾಸ ಅಥವಾ ಕಿತ್ತೂರು ಸಂಸ್ಥಾನದ ಇತಿಹಾಸದ ಪರಿಚಯ ಆಗಬೇಕು. ಅದಕ್ಕೆ ಕೆಲವು ಹೋರಾಟಗಳಾಗಿದ್ದಾವೆ ಸಂಸತ್ತಿನ ಮುಂದೆ, ಅಂದರೆ ಪಾರ್ಲಿಮೆಂಟ್ ಮುಂದೆ ರಾಣಿ ಚೆನ್ನಮ್ಮ ಮೂರ್ತಿ ಆಗಬೇಕು ಅಂತೆಲ್ಲ. ಮೂರ್ತಿ ಆಗಬೇಕು ಅನ್ನೋ ಹೋರಾಟಕ್ಕಿಂತ ಅದಕ್ಕೆ ನಾವು ಸಕ್ರಿಯವಾಗಿ ಪ್ರಯತ್ನಗಳಾಗಬೇಕು ಅನ್ನೋದಷ್ಟೇ ಈ ಭಾಗದ ಅಥವಾ ನಮ್ಮ ಇಡೀ ಕರ್ನಾಟಕದ ಜನತೆಯ ಆಶಯ ಇದು. ಅಲ್ಲ, ಯಾರಾದ್ರೂ ಒಬ್ರು ಧ್ವನಿ ಎತ್ತಿದಾಗಲೇ ಅಲ್ಲಿ ಗೊತ್ತಾಗೋದು, ಅದಕ್ಕಿಂತ ಮುಂಚೆ ಸೈಲೆಂಟ್ ಆಗಿ ಇರ್ತಾರೆ. ಅದೇ ಕೆಳದಿ ಚೆನ್ನಮ್ಮ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು. ಈ ರಾಣಿಯರಾಗಿ ಅಂದರೆ ನೋಡ್ರಿ, ಒಣಕೆ ಒಬ್ಬ ರಾಣಿಯಲ್ಲ, ಒಬ್ಬ ಸಾಮಾನ್ಯ ಕೋಟೆ ಕಾವಲು ಕಾಯುವಂತಹ ಒಬ್ಬ ಆ್ಯಕ್ಚುಲಿ ಕಾವಲುಗಾರನ ಹೆಂಡತಿ. ಆದರೂ ಕೂಡ ಆಕೆಯಲ್ಲೂ ಕೂಡ ಏನಿತ್ತು, ನನ್ನ ರಾಜ್ಯವನ್ನು ನಾನು ರಕ್ಷಣೆ ಮಾಡಬೇಕು ಅನ್ನುವಂಥದ್ದು ಒಬ್ಬ ಸಾಮಾನ್ಯ ಪ್ರಜೆಯಲ್ಲೂ ಕೂಡ. ನಮ್ಮ ದೇಶನೇ ಹಾಗೆ, ನಮ್ಮ ದೇಶ ಅಥವಾ ನಮ್ಮ ನಾಡು
ಒಬ್ಬ ಸಾಮಾನ್ಯ ಪ್ರಜೆಯಲ್ಲೂ ದೇಶಾಭಿಮಾನದ ಕಿಚ್ಚನ್ನು ನಾವು ಕಾಣ್ಬೋದು. ಇತಿಹಾಸದ ಪುಟಗಳನ್ನ ನಾವು ಸರಿಯಾಗಿ ಅಧ್ಯಯನ ಮಾಡಬೇಕಷ್ಟೆ. ಹೌದು ಸರ್, ಇದು ದರ್ಬಾರ್ ಹಾಲ್ ಆದ್ಮೇಲೆ ನೆಕ್ಸ್ಟ್ ಇದೇ ಬರುತ್ತೆ, ಈ ಕಡೆ ಇದೆಯಲ್ಲ. ಅದೇ ಇದು ಎಲ್ಲ ದರ್ಬಾರ್ ಹಾಲು. ನಂತರ ಈ ಭಾಗಕ್ಕೆ ಬರೋದು ಪಡ್ಸಾಲೆ. ಈಗ ನಾವು ನೋಡಿ, ನಾವು ಮೊದಲು ಮುಂಬೈ ಕರ್ನಾಟಕ ಅಂತ ಕರಿತಿದ್ವಿ, ಇವತ್ತು ಕಿತ್ತೂರು ಕರ್ನಾಟಕ ಅಂತ ಹೇಳಿ ಕರಿತೀವಿ. ಈ ಭಾಗದಲ್ಲಿ ನಮ್ಮ ಈ ವ್ಯವಸ್ಥೆನೇ ಬೇರೆ. ಈ ದಕ್ಷಿಣ ಕರ್ನಾಟಕ ಇರ್ಬೋದು ಅಥವಾ ತಮಿಳ್ನಾಡು ಇರ್ಬೋದು, ಆಮೇಲೆ ಮೈಸೂರು ಇರ್ಬೋದು, ಆ ಕಡೆ ವ್ಯವಸ್ಥೆನೇ ಬೇರೆ. ಇಲ್ಲೆಲ್ಲ ನೋಡಿ, ನಾವು ಪಡಸಾಲೆ ಅಂತ ಹೇಳಿ ಕರಿತಿದ್ವಿ. ಇಲ್ಲಿ ಪ್ರಮುಖವಾಗಿ ನಮ್ಮಲ್ಲಿ ಇವತ್ತು ಮನೆಗಳಲ್ಲೂ ಪಡಸಾಲೆಗಳನ್ನು ಗಮನಿಸ್ಬೋದು. ಅಂದರೆ ಮನೆಯವರೆಲ್ಲ ಇಲ್ಲೇ ಕೂತು ಚರ್ಚೆ ಮಾಡುವಂಥದ್ದು ಅಥವಾ ಹರಟುವಂಥದ್ದು ಆ ರೀತಿ. ಹಾಗೆ ಇಲ್ಲಿ ಬಂದಾಗ ಯಾರಾದರೂ ಹೊರಗಡೆಯವರು ಬಂದರೆ ಪಡಸಾಲೆಯಲ್ಲಿ ಕೂತು ಕುಶಲೋಪರಿಯನ್ನು ಚರ್ಚೆ ಮಾಡುವಂಥದ್ದು ಅಂಥದ್ದನ್ನೆಲ್ಲ ನಾವು ಕಾಣ್ತೀವಿ ಈ ಪಡಸಾಲೆಯಲ್ಲಿ. ಇಲ್ಲಿಂದ ನೋಡಿದ್ರೆ ದರ್ಬಾರ್ ಎಷ್ಟು ದೊಡ್ಡದಾಗಿ ಕಾಣಿಸುತ್ತೆ ಸರ್, ವಿಶಾಲವಾಗಿದೆ. ಹಾಗಾದ್ರೆ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಇಲ್ಲೇ ಕೂರ್ತಾ ಇದ್ರು. ಹಾಂ, ಇಲ್ಲೇ ಕುತ್ಕೊಂಡು ಇಲ್ಲಿ ಮಂತ್ರಿಗಳಿಗಾಗಿರ್ಬೋದು, ಪ್ರಜೆಗಳಿಗಾಗಿರ್ಬೋದು, ಮಾರ್ಗದರ್ಶನ ಆಗಲಿ, ಪ್ರತಿಯೊಂದು ನಿರ್ಣಯಗಳನ್ನ ಇಲ್ಲೇ ತಗೊಳ್ತಾ ಇದ್ರು. ಇಲ್ಲೇ ಈ ದರ್ಬಾರ್ ಹಾಲ್ನಲ್ಲಿ ಆಡಳಿತ ಪ್ರಕ್ರಿಯೆ ಮೂಲ ಆಸ್ಥಾನ ಅಂತ ಕರಿಬೋದು ನಾವು ದರ್ಬಾರ್ ಹಾಲ್ನಲ್ಲಿ. ಈ ಪಟ್ಸಾಲೆಯಲ್ಲಿ ಹತ್ರದವರು ನೆಂಟ್ರಿಸ್ಟ್ರು ಹಾಂ, ಬಂದಾಗ ಇಲ್ಲಿ ಇಲ್ಲಿ ಕೂರ್ತಾ ಇದ್ರು. ಆಮೇಲೆ ನೋಡಿ ಇಲ್ಲಿ ಕೊಠಡಿಗಳು ನೋಡಿ, ಅಲ್ಲಿ ಗಮನಿಸ್ಬೋದು. ಕೊಠಡಿ, ಒಂದು ಅರಮನೆ, ಒಂದು ರೂಮು. ಆಮೇಲೆ ಇವು ನಮ್ಮ ಭಾಗದಲ್ಲಿ ಇವೆಲ್ಲ ಸಾಮಾನ್ಯವಾಗಿ ಇದು ಅಂದರೆ ರೂಮ್, ಮಲಗುವ ಕೋಣೆ. ಹಾಂ, ಕೊಠಡಿ ಅಂತಂದರೆ ನಮ್ಮ ಭಾಗದಲ್ಲಿ ಆ ವಿಶ್ರಾಂತಿ ಕೊಠಡಿನೂ ಅಂತ ಅಂದ್ಕೊಳ್ಬೋದು. ಅದ್ರ ಜೊತೆಗೆ ಯಾರಾದರೂ ಬಂದಾಗ ಅವ್ರಿಗೆ ಇರಲಿಕ್ಕೆ ವ್ಯವಸ್ಥೆ, ಈ ಥರದ ಕೊಠಡಿಗಳ ಮೂಲಕ ಮಾಡ್ತಿದ್ರು. ಆಮೇಲೆ ಇಲ್ಲಿ ನೋಡಿ, ಇಲ್ಲಿಂದ ನೀರು ಸಹ ಹಾಂ ಇತ್ತು. ಪೈಪ್ ಇಲ್ಲ ನಮ್ಮಲ್ಲಿ. ಅವ್ರು ಪೈಪ್ ಹಾಕ್ದೇ ನೀರು ಸರಾಗವಾಗಿ ದಾಟಿ ಹೋಗ್ಲಿಕ್ಕೆ ಅಲ್ಲಿ ಜಾಗ ಮಾಡಿಕೊಡ್ತಾಯಿದ್ರು. ವಾಶ್ರೂಮ್ ಅಥವಾ ಹ್ಯಾಂಡ್ ವಾಶ್. ಎಸ್ ಆ ಥರದ್ದು ಕೋಟೆಯಲ್ಲಿ ಅವಾಗಲೇ ಈ ರೀತಿ ಟೆಕ್ನಾಲಜಿ ಯೂಸ್ ಮಾಡಿ. ಆಮೇಲೆ ನಾವೆಲ್ಲ ಗೂಡುಗಳು ಅಂತ ಕರಿತೀವಿ. ಈ ಥರದ್ದೆಲ್ಲ ಮಾಡಿಕೊಂಡು ಇಲ್ಲೇನಾದ್ರು ವಸ್ತು ಇಡಲಿಕ್ಕೆ ಅಥವಾ ಆಗೆಲ್ಲ ಲೈಟ್ಸ್ ಎಲ್ಲ ದೀಪ ಇಡಲಿಕ್ಕೆ ಆ ಥರದ್ದೆಲ್ಲ ಬಳಕೆ ಮಾಡ್ತಾಯಿದ್ರು. ಆಮೇಲೆ ಕೆಲವೊಂದಷ್ಟು ಬಿದ್ದು ಹೋಗಿತ್ತು ಆ್ಯಕ್ಚುಲ್ ಆಗಿದ್ದು, ಅದನ್ನು ದುರಸ್ತಿ ಮಾಡಿತ್ತು ಸರ್. ಇದು ಒಂದು ಫ್ಲೋರ್ ಇತ್ತು, ಎರಡು ಇಲ್ಲ, ಅಲ್ಲಿ ಕಟ್ಕೆ ಎಲ್ಲ ಇತ್ತು. ಇದು ಬಿದ್ದು ನಾಶ ಆದಮೇಲೆ ಅದು ಆ್ಯಕ್ಚುಲಾಗಿ ಮೊದಲು ಏನಾಯಿತು ಒಂದು ಪ್ರತೀತಿ ಇದೆ. ಏನು ಬ್ರಿಟಿಷರ ಜೊತೆ ವಿರುದ್ಧ ಯುದ್ಧದಲ್ಲಿ ಸೋತು ಹೋಗ್ತಾರಲ್ಲ ಚೆನ್ನಮ್ಮ, ತನ್ನಲ್ಲಿರುವಂಥ ಎಲ್ಲ ಸಂಪತ್ತನ್ನು ಇನ್ನೇನು ಬ್ರಿಟಿಷರು ಬಂದು ಕೊಳ್ಳೆ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಅರಮನೆಯಲ್ಲಿ ಏನು ಚಿನ್ನ ಸಿಗ್ಬೋದು ಅಥವಾ ಸಂಪತ್ತು ಸಿಗ್ಬೋದಾ ಅಂಥೇಳಿ ಆ ಕುದುರೆಗಳಲ್ಲಿ ತುಂಬಿ ಹಾಕಿ ಇಡೀ ಚಿನ್ನವನ್ನೆಲ್ಲ ಅದೇನು ಸಂಪತ್ತಿತ್ತು ಅದನ್ನೆಲ್ಲ ನನ್ನ ನಾಡಿನ ಜನರಿಗೆ ಸಿಗಲಿ ಅಂಥೇಳಿ ಕುದುರೆಗಳಲ್ಲಿ ಹಾಕಿ, ಹಾಗೆ ಕುದುರೆಗಳನ್ನು ಉಚ್ಚಿ, ಈ ಕುದುರೆ ಇಲ್ಲೆಲ್ಲ ಹೊರಗಡೆ ಎಲ್ಲ ಏನು ಪೂರ್ವದ ಮಹಾದ್ವಾರ ನೋಡಿದ್ವಲ್ಲ, ಇಲ್ಲಿ ಕುದುರೆಗಳನ್ನು ಕಟ್ಟಲಿಕ್ಕೆ ಜಾಗ ಇತ್ತಂತೆ. ಆ ಕುದುರೆಗಳಲ್ಲಿ ಏನು ಆಭರಣಗಳನ್ನೆಲ್ಲ ತುಂಬಿ ಕುದುರೆಗಳನ್ನು ಹಾಗೆ ಬಿಟ್ಬಿಟ್ರಂತೆ. ಹಾಂ, ಚೆನ್ನಮ್ಮ. ಸೊ ಹಾಗೆ ಆವಾಗ ಬ್ರಿಟಿಷರು ಇಲ್ಲಿ ಏನೇನು ಸಿಗ್ಬೋದು ಅಂತೇಳಿ, ಹಾಂ, ಅದು ಪ್ರತೀತಿ. ಅದಕ್ಕೆ ದಾಖಲೆಗಳಿಲ್ಲ ಆ್ಯಕ್ಚುಲಾಗಿ. ಅದೇನು ಚಿನ್ನ ಆಭರಣ ಇದ್ದದ್ದನ್ನೆಲ್ಲ ನನ್ನ ನಾಡಿನವ್ರಿಗೆ ಸಿಗಲಿ, ಬ್ರಿಟಿಷರಿಗೆ ಸಿಗಬಾರ್ದು ಅಂಥೇಳಿ ಅದನ್ನು ಕುದುರೆಯಲ್ಲಿ ಹಾಕಿ ಹಾಗೆ ಬಿಟ್ಬಿಟ್ರಂತೆ. ಆಮೇಲೆ ಅದಕ್ಕೆ ಪೂರಕವಾಗಿ ಇನ್ನೊಂದಷ್ಟು ಏನು ಅಂತಂದರೆ, ಕೆಲವು ಮನೆತನದವ್ರಿಗೆ ಅಂತಹ ಚಿನ್ನ ಸಿಕ್ಕಿದೆ ಅನ್ನುವಂಥದ್ದು ಮಾತಾಡ್ಕೊಳ್ತಾರೆ ಜನ. ಆದರೆ ಯಾರಿಗೆ ಸಿಕ್ಕಿದೆ ಸಿಕ್ಕಿಲ್ವೋ ಅದು ಗೊತ್ತಿಲ್ಲ. ಜನ ಮಾತಾಡ್ಕೊಳ್ತಾರೆ ಅದು ಕಿತ್ತೂರು ಸಂಸ್ಥಾನ ಚಿನ್ನ, ಈಗ ಅವರೆಲ್ಲರೂ ಶ್ರೀಮಂತರಾಗಿದ್ದಾರೆ ಆ ಚಿನ್ನ ಪಡ್ಕೊಂಡು ಅಂತ, ಆ ಥರದ ಮಾತುಗಳಿವೆ ಅಷ್ಟೇ. ಒಟ್ಟಾರೆಯಾಗಿ ಚೆನ್ನಮ್ಮನ ಮೆಂಟಾಲಿಟಿ ಇದೆಯಲ್ಲ, ಅದಕ್ಕೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಬ್ರಿಟಿಷರಿಗೆ ಸಿಗಬಾರ್ದು, ಅವ್ರಿಗೆ ಏನಕ್ಕೆ ಸಿಗಬೇಕು, ನನ್ನ ನಾಡಿನವ್ರಿಗೆ ಸಿಗಲಿ, ನನ್ನ ಜನರಿಗೆ ಸಿಗಲಿ ಅನ್ನುವಂಥದ್ದು. ಮತ್ತೆ ಇಲ್ಲೊಂದು ಏನೋ ಒಂದು ರೂಮ್ ಇದೆ ಸರ್, ಇದು ಯಾವುದು ಏನು ಇದು ಅದೇ ಎಂಟ್ರೆನ್ಸ್, ಅದೇ ಇವೆಲ್ಲ ನೋಡಿ, ಇಲ್ಲಿಂದ ಎಂಟ್ರೆನ್ಸ್ ಆದಮೇಲೆ ಇವೆಲ್ಲವೂ ಕೂಡ ಕೋಣೆಗಳೇ. ಇಲ್ಲಿ ಹೇಳಿದ್ವಲ್ಲ, ದೀಪ ಇಡಲಿಕ್ಕಾಗಿರ್ಬೋದು, ವಸ್ತುಗಳನ್ನ ಇಡಲಿಕ್ಕಾಗಿರ್ಬೋದು, ಈ ಥರ ಮಾಡ್ಕೊಡೋದು. ಆಮೇಲೆ ಇಲ್ಲಿ ನೋಡಿ, ನಾವೇನು ಹಾಲ್ ಅಂತ ಕರಿತಿದ್ವಲ್ಲ, ಇದೆಲ್ಲ ಕೋಟೆ ಹೊರಗಡೆ ಇಲ್ಲಿ ಇವಾಗ ಹಾಂ ಪ್ರಾಂಗಣ ಅಂತ ಏನು ಕರಿತೀವಲ್ಲ ಈ ಭಾಗ, ಇದು ನೋಡಿ ಈ ಕಡೆ. ಈಗ ಈ ಅವನ ಕಟ್ಟೆ ಆಕಾರದೊಳಗೆ ಹಾಂ ನೀರು ಅವೆಲ್ಲ ಶೇಖರಣೆ ಈ ಕಡೆ ಇತ್ತಲ್ಲ, ಅದು ಅರಮನೆ ಒಳಗಡೆನೆ ನೀರು ಇಟ್ಕೊಳ್ಳೋತರ. ಇಲ್ಲೊಂದು ಕಾಲುವೆ ಥರ ಮಾಡಿದ್ದಾರೆ, ಇದೇನಿದು? ಹಾಂ, ಆಮೇಲೆ ಇನ್ನೊಂದು ವಿಶೇಷ ಅಂತಂದರೆ, ಇವಾಗ ನೀರೆಲ್ಲ ಇರುತ್ತಲ್ಲ, ಕೋಟೆ ನೀರು, ನಿಮ್ಗೆ ಆ ಕಡೆ ಒಂದಿದೆ, ಅದು ನೀರು ಎಲ್ಲೇ ಹಾಕಿದ್ರೂ ಕೂಡ ಅದು
ಇಲ್ಲಿ ನೋಡಿ ಈ ಕಡೆನೂ ಇದೆ, ನೀರು ಸಾಗಿ ಹೊರಗಡೆ ಹೋಗ್ಬೇಕು ಈ ಕಡೆಯಿಂದ. ಪ್ರತಿಯೊಂದರಲ್ಲೂ ನೀರು ಎಲ್ಲೇ ಹಾಕಿದ್ರು ಅದು ಹೊರಗಡೆ, ಕೋಟೆ ಹೊರಗಡೆ ಹೋಗಿ ಒಂದು ಕಡೆ ಶೇಖರಣೆ ಆಗೋ ರೀತಿಯಲ್ಲಿ. ಆಗಿನ ಕಾಲದ ಆರ್ಕಿಟೆಕ್ಟ್ ಅಂತ ಏನು ಕರಿತೀವಲ್ಲ, ಅಂದ್ರೆ ಅರಮನೆಯಲ್ಲಿ ಯೂಸ್ ಮಾಡಿದಂತ ನೀರು ಹೊರಗಡೆ ಸರಾಗವಾಗ್ಲಿ ಹೋಗ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ರು. ಅರಮನೆ ಒಳಗಡೆನೆ ಒಂದು ಚರಂಡಿ ವ್ಯವಸ್ಥೆ ತರ. ಅದು ಚರಂಡಿ ಅಂದ್ರೆ ನೀರು ಪಾಸ್ ಆಗಲಿಕ್ಕೆ ಅಲ್ಲೆಲ್ಲ ಅನುಕೂಲ ಮಾಡಿಕೊಟ್ಟಿದ್ರು. ಇಲ್ಲಿ ನೋಡ್ಕೊಂಡಿಲ್ಲ. ಈ ಕಡೆ ಒಂದು ಮಂತ್ರಾಲೋಚನೆ ಕೊಠಡಿ ಅಂತ ಇದೆ. ಅದು ಈಗ ಎರಡು ಅರ್ಥ ಕೊಡುತ್ತೆ ಮಂತ್ರಾಲೋಚನೆ ಅಂತಂದರೆ ಚರ್ಚೆ. ಮಂತ್ರಾಲೋಚನೆ ಮಾಡೋದು ಅಂತಂದರೆ ಚರ್ಚಾ ಕೊಠಡಿ ಅಂಥೇಳಿ. ಸೀಕ್ರೆಟ್ ಡಿಸಿಷನ್ ರೂಮ್ ಅಂತಂದರೆ ಈಗ ಬ್ರಿಟಿಷರು ದಾಳಿಯನ್ನು ಇಡಲಿಕ್ಕೆ ಬರ್ತಿದ್ರು. ಆ ಸಂದರ್ಭದಲ್ಲಿ ಯಾರು ಆಸ್ಥಾನದ ಮುಖ್ಯ ವ್ಯಕ್ತಿಗಳಿರ್ತಾಯಿದ್ರು, ರಾಜ ಇರ್ಬೋದು, ಮಂತ್ರಿಗಳಿರ್ಬೋದು, ಅವರೆಲ್ಲರೂ ಇಲ್ಲಿ ಕೂತ್ಕೊಂಡು ಹಾಗಾದರೆ ಇನ್ನೇನು ನಿರ್ಧಾರ ತಗೊಳ್ಬೇಕು ಅಂಥೇಳಿ ಆ ಚರ್ಚೆಗಾಗಿ ಇರ್ತಕ್ಕಂಥ ಸೀಕ್ರೆಟ್ ರೂಮ್ ಅಂತ ಏನು ಕರಿತೀವಲ್ಲ, ಮಂತ್ರಾಲೋಚನೆ ಅಂತಂದರೆ ಮಾತುಕತೆ ಅಂತ ಅರ್ಥ. ಇಲ್ಲಿ ಏನು ಪ್ರಮುಖವಾದಂಥ ನಿರ್ಧಾರ ಕೈಗೊಳ್ಳುವಂಥದ್ದು ಸಾಮಾನ್ಯವಾಗಿ ಈ ಸೀಕ್ರೆಟ್ ಡಿಸಿಷನ್. ಈಗ ನಮ್ಮಲ್ಲಿ ನೋಡಿ ಅಂಥೇಳಿದೆ, ಅದು ಗುಪ್ತಚರ ಅಂತ ಇರುತ್ತಲ್ಲ, ಹಾಗೆ ಈ ಸಂಸ್ಥಾನದವ್ರು ಏನು ಕೆಲವೊಂದಷ್ಟು ನಂಬಿಕಸ್ಥರನ್ನು ಗುಪ್ತಚರರನ್ನಾಗಿ ನೇಮಕ ಮಾಡ್ತಿದ್ರಲ್ಲ, ಅವ್ರು ಇರ್ಬೋದು. ಅಥವಾ ಇನ್ನು ಮುಂದೆ ಏನಾದರೂ ದಾಳಿ ಸಂಭವನೀಯತೆ ಕಂಡು ಬಂದಾಗ ಅದಕ್ಕೆ ಒಟ್ಟಾರೆಯಾಗಿ ಸಂಸ್ಥಾನದ ಬಗ್ಗೆ ಏನಾದರೂ ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಕೆಲವು ಪ್ರಮುಖರು ಕೂಡಿ ಚರ್ಚೆ ಮಾಡ್ತಾ ಇದ್ರಲ್ಲ, ಇಂಥ ಇಲ್ಲಿ ಕೂತ್ಕೊಂಡು ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಸೀಕ್ರೆಟ್ ಡಿಸಿಷನ್ ರೂಮ್ ಇಲ್ಲಿ ಯಾರಿಗೂ ಕೂಡ ಅಲೋ ಇರಲಿಲ್ಲ. ಇಲ್ಲ ಅಲ್ಲಿ ಅಂದರೆ ಈಗ ನೋಡ್ರಿ, ಪ್ರತಿ ಆಸ್ಥಾನದಲ್ಲೂ ನಂಬಿಕಸ್ಥರು ಅಂತ ಇರ್ತಾರೆ. ಬಹುಶಃ ನಾವು ಇವನು ಚಾಣಕ್ಯ ಸಪ್ತಾಂಗ ಸಿದ್ಧಾಂತ ಹೇಳ್ತಾನೆ, ಅಲ್ಲಿ ಕೋಟೆ ಬಲಿಷ್ಠ ಇರಬೇಕು, ಹಾಗೆ ಮಿತ್ರ ಅಂಥೇಳಿ, ಹಾಗೆ ಅಮಾತ್ಯ ರಾಜ, ಅವರೆಲ್ಲರೂ ಯಾವ್ಯಾವ ರೀತಿ ಇರಬೇಕು ಅಂತ ಹೇಳ್ತಾನೆ. ಅಲ್ಲಿ ಹೇಳ್ತಾನೆ ಚಾಣಕ್ಯ ಒಂದು ಏನಂತಂದರೆ, ನಂಬಿಕಸ್ಥರನ್ನು ಮಾತ್ರ ರಾಜ್ಯದ ಆಯಕಟ್ಟಿನ ಆಡಳಿತ ವ್ಯವಸ್ಥೆಯಲ್ಲಿ ಇಟ್ಕೊಳ್ಬೇಕು ಅಂಥೇಳಿ. ಹಾಗೆ ಅಂಥವರು ಕೂತು ಚರ್ಚೆ ಮಾಡುವಂತಹ ಮಂತ್ರಾಲೋಚನೆ ಕೊಠಡಿ ಇದು, ರೂಮು, ಸೀಕ್ರೆಟ್ ರೂಮ್. ರೂಮಲ್ಲಿ ಈ ಕೊಠಡಿಯಲ್ಲಿ ಸೀಕ್ರೆಟ್ ಡಿಸ್ಕಷನ್ ಆಗಬೇಕಾದ್ರೆ ರಾಣಿ ಚೆನ್ನಮ್ಮ ಅವರು ಯಾವೆಲ್ಲ ರೀತಿ ನಿರ್ಧಾರ ಬಹುಶಃ ಈಗ ನೋಡಿ, ಬ್ರಿಟಿಷರು ದಾಳಿ ಮಾಡಿದಾಗ ಹೇಗೆ ಎದುರಿಸ್ಬೇಕು ಅನ್ನುವಂಥದ್ದು ಬಹುಶಃ ಇಲ್ಲೇ ಚರ್ಚೆ ಆಗಿತ್ತೇನೋ. ಇಲ್ಲೇ ಕೂತು ಚರ್ಚೆ ಮಾಡಿ, ಅಂದರೆ ರಾಯಣ್ಣ ಇರ್ಬೋದು, ಅಂಟೂರು ಬಾಳಪ್ಪ, ಬಿಚ್ಚುಗುತ್ತಿ ಚೆನ್ನಬಸಪ್ಪ, ಹಾಗೆ ಮಂತ್ರಿ ಇರ್ಬೋದು, ಅವರೆಲ್ಲರೂ ಇಲ್ಲೇ ಚರ್ಚೆ ಮಾಡಿದ್ರು ಅಂತ ಅನಿಸುತ್ತೆ. ಸೊ ಇದು ಮಂತ್ರಾಲೋಚನಾ ಕೊಠಡಿ. ಆ ನಕ್ಷತ್ರಕ್ಕೆ ಅನುಗುಣವಾಗಿ ಇಲ್ಲೇನು ಕೆಲವೊಂದಷ್ಟು ಆಚಾರ ಸಂಪ್ರದಾಯ, ಆಮೇಲೆ ಏನಾದರೂ ಅರಮನೆಯಲ್ಲಿ ಶುಭ ಕಾರ್ಯ ನಡಿಬೇಕಾದ್ರೆ ಆ ಥರದ್ದೆಲ್ಲ ಈ ನಕ್ಷತ್ರವನ್ನು ನೋಡಿಕೊಂಡು ಅವ್ರಿಗೆ ಮಾತ್ರ ಗೊತ್ತಿರ್ತವೆ ಕೆಲವೊಂದಷ್ಟು ಏನು ದಾರಿಗಳು. ಹಾಗೆ ಇಲ್ಲಿ ಯಾರಾದರೂ ಹೊರಗಿನವರು ದಾಳಿ ಮಾಡಿದಾಗ ಎರಡು ಕಾರಣಕ್ಕೆ ಯೂಸ್ ಆಗ್ತಾ ಇತ್ತು. ಇಲ್ಲಿ ಅವರು ಬಂದು ಅವಿತ್ಕೊಳ್ಬೋದಾಗಿತ್ತು ಒಂದು. ಸ್ನಾನ ಮಾಡ್ಕೋಬೇಕು. ತುಂಬಾ ಇದೆಯವಲ್ಲ ಸರ್. ಅದು ಅರಮನೆಯಲ್ಲಿ ರಾಜವಂಶ ಅಂದ ತಕ್ಷಣ ಅಲ್ಲಿ ನೋಡಿ, ಅಲ್ಲಿ ಹಾಕಿದ ಆ ಕಡೆಯಿಂದ ಹಾಕಿದ್ರೆ ನೀರು ಇಲ್ಲಿ ಸ್ಟಾಕ್ ಆಗ್ತಿತ್ತು. ಅದು ನೀರು ಸಂಗ್ರಹಿಸ್ಕೊಂತ ಇಡುವಂತ ಒಂದು ನಾವು ಇವಾಗ ಟ್ಯಾಂಕ್ ಅಂತ ಹೇಳ್ತೀವಲ್ಲ, ಅವಾಗ ಕಲ್ಲಿಂದ ಮಾಡಿದ್ದು. ಈ ರೀತಿ ಜಗಲಿಗಳನ್ನ ಮಾಡಿರ್ತಾರೆ. ಕಿತ್ತೂರು ಗಾತ್ರದಲ್ಲಿ ಚಿಕ್ಕದಿದ್ದ ಮಾತ್ರಕ್ಕೆ ಹೆದರುವ ಅವಶ್ಯಕತೆ ನಮಗಿಲ್ಲ. ಕನ್ನಡದ ನೆಲ ಕಡುಗಲಿಗಳ ನೆಲ. ಅಲ್ಲಿಂದ ಒಳಗಡೆ ಬಂದ್ರೆ ಇಲ್ಲೊಂದು ಕೊಠಡಿ ಇದೆ. ಇವೆಲ್ಲ. ಆಮೇಲೆ ಇಲ್ಲಿ ಇದು ನೋಡಿ, ದೇವ್ರ ಮನೆ. ದೇವ್ರ ಮನೆ ನಾವು ದೇವ್ರ ಮನೆ ಅಥವಾ ದೇವ್ರ ಕೋಣೆ ಅಂತ ಕರಿತೀವಿ. ಸೊ ನಮ್ಮ ಕಡೆ ಬಹುಶಃ ನೀವು ದಕ್ಷಿಣ ಕರ್ನಾಟಕದಲ್ಲಿ ಹೇಗೆ ಹೋಗುತ್ತೆ, ಈ ರೀತಿ ಜಗಲಿಗಳನ್ನು ಮಾಡಿರ್ತಾರೆ. ಆಮೇಲೆ ಇನ್ನೊಂದು ಗಮನಿಸಿ, ಇದು ಪೂರ್ವ ದಿಕ್ಕು, ಆಮೇಲೆ ಈ ಕಡೆ ದಕ್ಷಿಣ, ಈ ಕಡೆ ಉತ್ತರ. ಅಂದರೆ ಇದೇ ದಿಕ್ಕಿನಲ್ಲಿ ಈ ಜಗಲಿಗಳಿರ್ತಾವೆ. ನಮ್ಮ ಉತ್ತರ ಕರ್ನಾಟಕದ ಗ್ರಾಮೀಣ ಭಾಗದ ಮನೆಗಳಲ್ಲೂ ಕೂಡ ಇದೇ ದಿಕ್ಕಿನಲ್ಲೇ ಜಗಲಿಗಳನ್ನು ಮಾಡಿರ್ತಾರೆ. ಇಲ್ಲಿ ಆರಾಧ್ಯ ದೈವರನ್ನು, ಈ ಗುರುಸಿದ್ದೇಶ್ವರ ಇರ್ಬೋದು, ಅಥವಾ ಶಿವ ಇರ್ಬೋದು, ನಂದಿ ಇರ್ಬೋದು, ಈ ಥರ ಚೆನ್ನಮ್ಮಾಜಿ ಅವರೆಲ್ಲ ಪೂಜೆ ಮಾಡ್ತಕ್ಕಂತಹ ದೇವರು. ಆಮೇಲೆ ಇಲ್ಲಿ ಬಹುಶಃ ವಾಸ್ತು ಪ್ರಕಾರ ಇವತ್ತಿಗೂ ನಮ್ಮ ಈ ಗ್ರಾಮೀಣ ಭಾಗದ ಮನೆಗಳನ್ನು ಗಮನಿಸಿದ್ರೆ ಅದೇ ದಿಕ್ಕಿಗೇನೆ ಜಗಲಿಗಳು ಇರ್ತವೆ. ನಾವು ಜಗಲಿ ಅಂದ್ರೆ ಕಟ್ಟೆನು ಅಂತ ಅರ್ಥ ಆಗುತ್ತೆ, ಬಟ್ ನಮ್ಮಲ್ಲಿ ನಾವು ಜಗಲಿ ಅಂತಂದರೆ ದೇವರ ಪೀಠ, ಅದಕ್ಕೆ ನಾವು ಜಗಲಿ ಅಂತ ಕರಿತೀವಿ. ಇಲ್ಲಿ ನೋಡಿ, ಇಲ್ಲಿಂದ ಆ ಕಡೆ ಅಡುಗೆ ಮನೆ ಇದೆ. ಆ್ಯಕ್ಚುಲಿ ನೈವೇದ್ಯವನ್ನು ತಗೊಂಡು ಇಲ್ಲಿ ದೇವರಿಗೆ ಸಮರ್ಪಣೆ ಮಾಡ್ತಾಯಿದ್ರು ಅಂತ. ಆ ಕಡೆ ಹೋದರೆ ಅಲ್ಲಿ ಅಡುಗೆ ಮನೆ ಸಿಗುತ್ತೆ.
ಇದೆಯಲ್ಲ ಇದೇನಿದು ಇದೇನಾಗಿತ್ತು? ಅದೇ ಇಲ್ಲಿ ಅಲ್ಲಿ ಎಲ್ಲ ರೂಮ್ಗಳಿದ್ದು ಹೇಳಿದ್ನಲ್ಲ, ಅದು ಬಿದ್ದು ಹೋಗಿದೆ. ಈ ಕಡೆಯಿಂದ ಮೇಲಕ್ಕೆ ಹೋಗ್ಬೋದಾಗಿತ್ತು. ಅದೆಲ್ಲ ಇಡೀ ಕಟ್ಟಡ ಆ ಕಡೆದ್ದು ಇಷ್ಟು ಎತ್ತರಕ್ಕಿತ್ತು, ಅದು ಬಿದ್ದು ಹೋಗಿದೆ ಅದೆಲ್ಲವೂ ಕೂಡ. ಎಲ್ಲ ಬಿದ್ದೋಗ್ಬಿಟ್ಟಿದೆ. ಆ ಟೈಮಲ್ಲೇ ಬಿದ್ದೋಯ್ತಾ ಸರ್? ಬ್ರಿಟಿಷರು ಆಲ್ಮೋಸ್ಟ್ ಆಗಲೇ ಡ್ಯಾಮೇಜ್ ಆಗಿತ್ತು. ಆಮೇಲೆ ಹಂತವಾಗಿ ಇತ್ತೀಚೆಗೆ ನಾವು ಬಹುಶಃ ನಾವು ಚಿಕ್ಕವರಾಗಿದ್ದೆ, ಸುಮಾರು ಒಂದು 20 ವರ್ಷಗಳ ಹಿಂದೆ ಆ ಕಡೆ ಗೋಡೆನೂ ಇತ್ತದು, ಅದು ಕೂಡ ಬಿದ್ದೋಯ್ತು. ಆಮೇಲೆ ಇವು ಬೀಳಬಾರ್ದು ಅಂಥೇಳಿ ಆನಂತರ ಸಿಮೆಂಟ್ನಿಂದ ಅದನ್ನು ಗಟ್ಟಿಗೊಳಿಸುವಂಥ ಕೆಲಸ ಕೂಡ ಮಾಡಿದ್ರು. ಈ ರೀತಿ ಬಾಗಿಲುಗಳಿದ್ದಿದ್ದ ಅವಾಗ? ಹಾಂ ಹೌದು. ಆಮೇಲೆ ಗಮನಿಸ್ಬೋದು, ಅಷ್ಟೇನು ಎತ್ತರ ಇರಲಿಲ್ಲ ಬಾಗಿಲುಗಳು, ಚಿಕ್ಕ ಬಾಗಿಲು. ಏನಿದು ಕಲ್ಲಿಂದ ಮಾಡಿದ್ದಾರೆ? ಇದು ವಸ್ತು ಇಡೋದಕ್ಕೆ. ಅಂದರೆ ಅಲ್ಲಿ ನೋಡಿ, ಅಲ್ಲಿ ಹಾಕಿದ ಆ ಕಡೆಯಿಂದ ಹಾಕಿದ್ರೆ ನೀರು ಇಲ್ಲಿ ಸ್ಟಾಕ್ ಆಗ್ತಿತ್ತು. ಅದು ನೀರು ಸಂಗ್ರಹಿಸ್ಕೊಂಡು ಇಡುವಂತ ಒಂದು, ನಾವ್ ಇವಾಗ ಟ್ಯಾಂಕ್ ಅಂತ ಹೇಳ್ತೀವಲ್ಲ, ಅವಾಗ ಕಲ್ಲಿಂದ ಮಾಡಿದ್ದು. ಓಕೆ. ಇಲ್ಲೇನೋ ಕ್ಲೋಸ್ ಮಾಡಿದ್ದಾರೆ, ಈ ಕಡೆ ಹೋಗಕ್ಕಾಗಲ್ಲ. ಅಲ್ಲಿ ನಿಲ್ಸಿದ್ದಾರೆ. ಸೊ ಇದು ಅಡುಗೆ ಮನೆ. ಇದು ಇದು ಒಲೆ. ಇದು ಒಲೆ ಇವತ್ತು ನಮ್ಮ ಮನೆಗಳಲ್ಲೂ ಹಿಂಗೆ ಇರುತ್ತೆ. ಇಲ್ಲಿ ಒಲೆಯಿಂದ ಏನು ಹೊಗೆ ಬರುತ್ತಲ್ಲ, ಹೀಗೆ ಮೇಲೆ ಕಮಾನ್ ಮೂಲಕ ದಾಟ್ ಹೋಗ್ತಾ ಇತ್ತು ಮೇಲೆ. ಅದಿಲ್ಲ ಅಂದಿದ್ರೆ ಮನೆಯಲ್ಲಿ ಹೊಗೆ ಸ್ಟ್ರೇಟ್ ಇರುತ್ತಲ್ಲ, ಆ ರೀತಿ ಕಮಾನ್ ಮೂಲಕ ಹೊಗೆ ಎಲ್ಲ ದಾಟ್ ಹೋಗ್ತಾ ಇತ್ತು. ಸರ್, ಇಷ್ಟು ದೊಡ್ಡ ಅರಮನೆಗೆ ಇಷ್ಟು ಚಿಕ್ಕ ಒಲೆ ಸಾಕಾಗ್ತಾ ಇತ್ತಾ? ಇದು ಅಂದರೆ ಈ ಅರಮನೆಗೆ ಸಂಬಂಧಪಟ್ಟಿದ್ದದೆ ಇಷ್ಟೇ. ಆಮೇಲೆ ರಾಜ ರಾಣಿ ಅರಮನೆಯವ್ರಿಗೆ ಸಂಬಂಧಪಟ್ಟಂತಹ ಮನೆ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಎಲ್ಲ ನೀರು ದಾಟ್ ಹೋಗ್ಲಿಕ್ಕೆ ಇಲ್ಲೂ ಕೂಡ. ಆಮೇಲೆ ಇಲ್ಲೆಲ್ಲೇ ನೀರು ಬಳಕೆ ಆಗಿದ್ರು ಕೂಡ ದಾಟಿ ಒಂದೇ ಪ್ಲೇಸ್ಗೆ ಹೋಗೋದು. ಮತ್ತೆ ಎಲ್ಲೂ ಲೀಕ್ ಆಗ್ತಾ ಇರಲಿಲ್ಲ, ಒಟ್ಟಿಗೆನೇ ಒಂದೇ ಪ್ಲೇಸ್ಗೆ ಹೋಗ್ತಾ ಇತ್ತು. ಇದೇನಿದೆ ಸರ್? ಇದುವಾಗ ಆ ಒಲೆ ಹೇಳಿದ್ವಲ್ಲ, ಆ ಒಲೆ ಜೊತೆಗೆ ಇಲ್ಲೇನು ಅಡುಗೆ ಮಾಡಿದ್ದೆಲ್ಲ ಇಡ್ಲಿಕ್ಕೆ ಸ್ಟ್ರೇಟ್ ಇಲ್ಲಿ ಅಡುಗೆ ಮಾಡಿದ್ದನ್ನೆಲ್ಲ ತಂದು ಇಲ್ಲಿ ಇಟ್ಟು ಆಮೇಲೆ ಬಡಿಸೋದು ಅವೆಲ್ಲ ಇಲ್ಲಿಂದ ಇದು ಮಾಡ್ತಾ ಇದ್ರು. ಒಂದ್ ರೀತಿ ಅಡುಗೆ ಎಲ್ಲ ಮಾಡಿದ್ದೆಲ್ಲ ಇಲ್ಲಿ ಇಡ್ತಿದ್ರು. ಈ ಕಡೆ ಏನೋ ಇದೆ? ಇಲ್ಲ, ಅದಷ್ಟೇ. ಇಲ್ಲಿ ಕಂಪ್ಲೀಟ್ ಅಡುಗೆ ಮನೆ. ಇಲ್ಲಿ ಒಂದ್ ಕಡೆ ನೀರು ಹೋಗ್ತಾ ಇತ್ತು, ಪಾತ್ರೆ ತೊಳೆಯೋದು. ಅದೇ ಇಲ್ಲೆಲ್ಲ ಇದು ಅಡುಗೆ, ಇದು ಆಮೇಲೆ ಪರಿಕರ ಎಲ್ಲ ಇಡೋದಷ್ಟೇ. ಇದು ಸ್ಟೋರ್ ರೂಮ್ ಥರ. ಆಮೇಲೆ ಈ ವಿನ್ಯಾಸ ಹೇಳಿದ್ನಲ್ಲ, ಇದು ಆಗಿನ ನಮ್ಮೆಲ್ಲ ಕಟ್ಟಡಗಳು ಕೂಡ ಒಂದು ರೀತಿ ವಾಸ್ತು. ಅದೇ ಇಲ್ಲಿ ಅಡುಗೆ ಅಂತ ಹೇಳಿದ್ವಲ್ಲ, ಇಲ್ಲಿಂದ ಅಡುಗೆ, ಅದು ದೇವ್ರ ಮನೆ ಪಕ್ಕದಲ್ಲೇ. ನೈವೇದ್ಯ ಅಂದರೆ ಈ ಅಡುಗೆ ಮಾಡಿದ ತಕ್ಷಣ ಊಟ ಮಾಡೋಕ್ಕಿಂತ ಮುಂಚೆನೇ ಮೊದಲು ದೇವರಿಗೆ ನೈವೇದ್ಯ ಮಾಡುವಂಥದ್ದು. ಆ ನಂತರ ಅದನ್ನೇ ಪ್ರಸಾದವಾಗಿ ಸ್ವೀಕಾರ ಮಾಡ್ತಾಯಿದ್ರು. ಫಸ್ಟ್ ದೇವರಿಗೆ ಪ್ರಸಾದ ಕೊಟ್ಟಾದ್ಮೇಲೆ ಸ್ವೀಕಾರ ಮಾಡ್ತಾರೆ. ಸರ್, ಇದೆಲ್ಲ ಏನು? ಇದೆಲ್ಲ ಅಲ್ಲೆಲ್ಲ ಹೋಲ್ಸಿದೆ. ಇದು ಆಯ್ತು, ಬಸ್ಲು ಮನೆ ಥರ ಇದು. ಆಮೇಲೆ ಇಲ್ಲೇ ಬಾವಿ, ಅಲ್ಲೇ ನೀರು ಬಳಸ್ಲಿಕ್ಕೆ. ಆ್ಯಕ್ಚುಲಿ ಈಗ ಕ್ಲೀನ್ ಮಾಡಿದ್ದಾರೆ ನೋಡಿ. ಇದು ಎಲ್ಲ ತುಂಬ ಇದು ತುಂಬಿಕೊಂಡಿದ್ದು. ಈ ನೀರ್ನೇ ಮನೆಗೆ ಇಲ್ಲೆಲ್ಲ ಬಳಕೆ ಮಾಡ್ತಾ ಇದ್ದಾರೆ. ಅಡುಗೆ ಮಾಡೋದಕ್ಕೆ, ಕುಡಿಯೋದಕ್ಕೆ, ದೇವ್ರ ಪೂಜೆಗೆ ಎಲ್ಲ ಬಳಸ್ತಾ ಇದ್ದಿದ್ದು ಇದೇ ನೀರು. ರಾಜರಾಣಿಯರು ಕೂಡ ಇದೇ ನೀರು ಕುಡಿತಾ ಇದ್ರು. ಇಲ್ಲೇ ಇದೇನಿದೆ? ಮೇ ಬಿ ಪಾತ್ರೆ ತೊಳೆಯೋದಕ್ಕೆ ಅನ್ಸುತ್ತೆ. ಅದೇ ಏನು ನಾವು ಈ ಬಚ್ಚಲು ಅಂತ ಹೇಳ್ತೀವಲ್ಲ, ಆ ರೀತಿ. ಆಮೇಲೆ ಅದೇ ನೀರೆಲ್ಲ ಸ್ಟಾಕ್ ಹೋಗಿ ಆ ರೀತಿ ದಾಟಿ ಹೋಗ್ತಾ ಇದೆ. ಇದು ಆ್ಯಕ್ಚುಲಿ ಅರಮನೆ ಹಿಂಭಾಗ ಇದು. ಅದೇ ಅಲ್ಲಿಂದ ನೀರೇನು ಬರುತ್ತಲ್ಲ, ಪ್ರತಿಯೊಂದು ಇಲ್ಲಿಂದಾನೇ ದಾಟಿ ಹೋಗೋದು. ಅದು ನೀವು ಆ ಕಡೆ ಗಮನಿಸ್ಬೋದು. ಇಲ್ಲಿ ಅಲ್ಲಿಂದ ಬಂದದ್ದು ಪಾಸ್ ಆಗಿ ಔಟ್ಸೈಡ್ ಹೋಗಿ ಆನಂತರ ಆ ಭಾಗಕ್ಕೆ ಹೋಗ್ತಿತ್ತು. ಅದು ಇವಾಗೆಲ್ಲ ಪೈಪಿಂದ ಮಾಡ್ತೀವಿ, ಅವಾಗ ಕಲ್ಲಿಂದಲೇ ಕಟ್ಟಿದ್ದಾರೆ. ನೀರನ್ನ ಅರಮನೆಯಿಂದ ಹೊರಗಡೆ ತರ್ತಾ ಇರಲಿಲ್ಲ, ಇಲ್ಲೇನೆ ಬಾವಿ. ಇಲ್ಲೇ. ಆಮೇಲೆ ಇದು ಊಟ ಅಡುಗೆ ಮಾಡಿದ ತಕ್ಷಣ ಇಲ್ಲಿ ಬಂದು ಊಟದ ಮನೆ. ಊಟದ ಮನೆ ಈ ರೀತಿ ಬಾಕ್ಸ್ ರೀತಿ ಇದೆಯಲ್ಲ, ಏನು? ಅಂದರೆ ಇದು ಕಟ್ಟಡ ಅದೇ ಹೇಳಿದ್ವಲ್ಲ,
ಅಡುಗೆ ತಂದು ಇಡೋದಾಗಿರ್ಬೋದು. ಆಮೇಲೆ ಐ ಥಿಂಕ್ ಇಲ್ಲೂ ಒಲೆ ಇತ್ತು ಅಂತ ಅನಿಸುತ್ತೆ. ಇಲ್ಲ ಹಾಂ, ಈ ಭಾಗದಲ್ಲ ಇಲ್ಲೆಲ್ಲ ತಂದು ಅಡುಗೆ ಎಲ್ಲ ಇಡ್ತಾ ಇದ್ರು ಇಲ್ಲಿ. ರಾಜರಾಣಿಯರು ಇಲ್ಲಿ ಕುತ್ಕೊಳ್ತಾ ಇದ್ರು. ಹಾಂ, ಊಟದ ಮನೆ ಅಂತಂದರೆ ಹಾಂ, ಅಲ್ಲಿ ಅಡುಗೆ, ಆ ನಂತರ ಇಲ್ಲಿ ತಂದು ಊಟ. ಆ ಕಡೆ ಎಲ್ಲ ಬಹುಶಃ ಈ ಬಚ್ಚಲ್ ಥರ ಎಲ್ಲ ನಿರ್ಮಾಣ ಮಾಡಿರುವಂಥದ್ದನ್ನು ಗಮನಿಸ್ತೀವಿ. ಚೆನ್ನಮ್ಮಾಜಿ ಇರ್ಬೋದು, ಮಲ್ಸರ್ಜಾ ಇರ್ಬೋದು, ಹಾಂ, ಮಗ ಎಲ್ಲ ಅವರೆಲ್ಲ ಇಲ್ಲೇ ಕುತ್ಕೊಂಡು ಊಟ ಊಟ ಮಾಡಿರೋ ಜಾಗ ಇದು. ಹಾಂ, ಊಟ ಆದ ತಕ್ಷಣ ಕೈ ತೊಳ್ಕೊಳ್ಳೋದು. ಆಮೇಲೆ ಅಲ್ಲಿಂದನೇ ಅದು ನೀರು ಔಟ್ಸೈಡ್ ಪಾಸ್ ಆಗ್ತಾ ಇತ್ತು ಇವತ್ತಿಗೂ. ಆಮೇಲೆ ಕಟ್ಟದ ಅದೇ ಇಲ್ಲಿ ನೀರು ಸ್ಟಾಕ್ ಆಗಿರೋದೆಲ್ಲ ವಾಪಸ್ ಇಲ್ಲಿಂದೇ ಹೋಗ್ತಾ ಇತ್ತು ಅದು. ಓಕೆ. ಇವಾಗ ಸಿಂಕ್ ನಾವು ಮಾಡ್ಕೊಂಡಿದ್ದೀವಲ್ಲ ಅವಾಗಿಂದು. ಹಾಂ ಹಾಂ. ಸ್ವಿಮ್ಮಿಂಗ್ ಪೂಲು. ಇದೆಯಾ? ಹಾಂ, ಅರಮನೆ ಒಳಗಡೆ ಇದು ಸ್ವಿಮ್ಮಿಂಗ್ ಪೂಲು. ಇದೇನಾ? ಅರಮನೆ ಹಾಂ ಇದೆ. ನೋಡಿ, ಇಷ್ಟು ದೊಡ್ಡ ಸ್ವಿಮ್ಮಿಂಗ್ ಪೂಲು. ಆಮೇಲೆ ಅರಮನೆಯವ್ರಿಗೆ ಮಾತ್ರ, ಅರಮನೆ ಒಳಗಿರೋ ಸ್ವಿಮ್ಮಿಂಗ್ ಪೂಲ್ ಇದು. ಆನಂತರ ಹಾಂ, ಆಮೇಲೆ ನಾವು ಗಮನಿಸ್ಬೋದು ಈ ಹರಪ್ಪ ಸಿವಿಲೈಸೇಷನ್ನೇ ನೋಡ್ತೀವಲ್ಲ, ಅಲ್ಲಿ ಎಲ್ಲೇ ಸ್ವಿಮ್ಮಿಂಗ್ ಪೂಲ್ ಇದ್ದರೂ ಅಲ್ಲಿ ಪೂರ್ವ ಸ್ನಾನಗೃಹ ಅಂತ ಒಂದಿರುತ್ತೆ. ಸೊ ಅಲ್ಲಿ ನೋಡ್ರಿ, ಸ್ನಾನದ ಮನೆ ಅಂತ ಇದೆಯಲ್ಲ, ಅಲ್ಲಿ ಬಾತ್ರೂಮ್ ಇದೆ, ಆಮೇಲೆ ಸ್ವಿಮ್ಮಿಂಗ್ ಪೂಲ್. ಆ್ಯಕ್ಚುಲಾಗಿ ಅಂದರೆ ಪೂರ್ವ ಸ್ನಾನಗೃಹ ಅಂತಂದರೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋದಕ್ಕಿಂತ ಮುಂಚೆ ಅಲ್ಲಿ ಸ್ನಾನ ಮಾಡಿ ಆಮೇಲೆ ಸ್ವಿಮ್ ಮಾಡಿ ಮತ್ತೆ ಹೋಗ್ತಾಯಿದ್ರು. ಆ ಥರದ್ದು ಇಲ್ಲಿ ಅದು ಸ್ನಾನಗೃಹ. ಅಲ್ಲಿ ನೆಕ್ಸ್ಟು ಇದು ಸ್ವಿಮ್ಮಿಂಗ್ ಪೂಲು. ಸ್ನಾನದ ಮನೆ ಹೇಗಿರುತ್ತೆ ನೋಡೋಣ ಬನ್ನಿ. ಅಂದರೆ ಇಲ್ಲಿ ಅರಮನೆಯವ್ರು ಮಾತ್ರ ಸ್ನಾನ ಮಾಡ್ತಾ ಇದ್ದೀವಿ. ಹೌದೌದು, ಅರಮನೆಯವ್ರು ಮಾತ್ರ, ರಾಜ ರಾಣಿ ಇಬ್ರು. ಈಜುಕೊಳಕ್ಕೆ ಇಳಿಯೋಕ್ಕಿಂತ ಮುಂಚೆ ಏನು ಸ್ನಾನ ಮಾಡ್ತಾ ಇದ್ರು ಅಂದರೆ ಐ ಥಿಂಕ್ ಈಗ ಅಲ್ಲಿ ಹರಪ್ಪ ಸಿವಿಲೈಸೇಷನ್ ಓದಿದ್ರೆ ಅಂದರೆ ಆ ಸ್ವಿಮ್ಮಿಂಗ್ ನೀರು ಶುಚಿಯಾಗಿರಲಿ ಅಂತ. ಹಾಂ ಹಾಂ. ಸೊ ಅದು ಪೂರ್ವ ಸ್ನಾನ ಅಂತ ಕರೀತಾರೆ. ಇಲ್ಲಿ ಸ್ನಾನದ ಮನೆ ಅಂದರೆ ಅಲ್ಲೇನು ಕೈ ತೊಳೆಯೋದಕ್ಕೆಲ್ಲ ಇತ್ತಲ್ಲ, ಪಾತ್ರೆ ತೊಳೆಯೋದಾಗಿರ್ಬೋದು, ಎಲ್ಲಿ ಅಡುಗೆ ಮನೆ ಪಕ್ಕದಲ್ಲಿ, ಹಾಗೆ ಅಲ್ಲಿ ಸ್ನಾನದ ಮನೆ. ಇವೆಲ್ಲ ಟ್ಯಾಂಕ್ಗಳು, ನೀರಿನ ಟ್ಯಾಂಕ್ಗಳು. ನೀರು ಲೀಕ್ ಆಗ್ತಾ ಇರ್ಲಿಲ್ವಾ? ಹಿಂಗೆ ಮಧ್ಯೆ ಸ್ನಾನ ಮಾಡ್ಕೋಬೇಕು. ಹಾಂ ಹಾಂ ಹಾಂ. ಓ, ತುಂಬ ಇದೆಯವಲ್ಲ ಸರ್. ಹಾಂ, ಅದು ಅರಮನೆಯಲ್ಲಿ ರಾಜವಂಶ ಅಂದ ತಕ್ಷಣ ಹಾಂ, ಇದು ಗುಪ್ತ ಬಾವಿ. ಗುಪ್ತ ಬಾವಿ ಅಂದರೆ ಸರ್ ಸೀಕ್ರೆಟ್ ಅಂದರೆ ಸಾಮಾನ್ಯವಾಗಿ ರಕ್ಷಣೆಗೆ ಸಂಬಂಧಪಟ್ಟಂಗೆ ಕೆಲವು ಹೇಗೆ ಈ ಏನು ರಕ್ಷಣೆಗಾಗಿ ಮಾಡ್ಕೊಂಡಿರ್ತಾರಲ್ಲ, ಸೊ ಆ ಸಂದರ್ಭದಲ್ಲಿ ಯಾವ ಥರ ಸರ್ ರಕ್ಷಣೆ? ಅಂದರೆ ಇದು ರಾಜವಂಶದವ್ರಿಗೆ ಮಾತ್ರ ಗೊತ್ತಿರ್ತವೆ ಕೆಲವೊಂದಷ್ಟು ಏನು ದಾರಿಗಳು. ಹಾಗೆ ಇಲ್ಲಿ ಯಾರಾದರೂ ಹೊರಗಿನವರು ದಾಳಿ ಮಾಡಿದಾಗ 2 ಕಾರಣಕ್ಕೆ ಯೂಸ್ ಆಗ್ತಾ ಇತ್ತು. ಇಲ್ಲಿ ಅವರು ಬಂದು ಅವಿತ್ಕೊಳ್ಬೋದಾಗಿತ್ತು ಒಂದು. ಆನಂತರ ಏನು ಯಾವುದಾದ್ರೂ ಸಂದರ್ಭದಲ್ಲಿ ಯಾರನ್ನಾದರೂ ಕೆಲವು ಸಂದರ್ಭದಲ್ಲಿ ನಾವೇನು ಹೇಳ್ತೀವಿ ಆಕ್ರಮಣ ಮಾಡಿದ್ರೆ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಬಂದು ಇಲ್ಲಿ ಮರೆ ಆಗ್ತಿದ್ರು ಅಷ್ಟೆ. ಸೊ ಇದು ಅಂದರೆ ಅಲ್ಲಿ ದೊಡ್ಡ ಬಾವಿ ಇತ್ತಲ್ಲ ಆಳವಾದದ್ದು, ಅಲ್ಲಿಯ ನೀರು ಒಂದು ವೇಳೆ ಏನಾದರೂ ವಿಷಪ್ರಾಶನ ಆಗೋ ರೀತಿ ಏನಾದರೂ ಕಂಡು ಬಂತು ಅಂತಂದರೆ ಈ ನೀರನ್ನು ಅಲ್ಲಿ ಕುಡಿಯೋದಕ್ಕಾಗಿ, ಅಂದರೆ ರಾಜಮನೆತನದವ್ರು ಮಾತ್ರ ಕುಡಿಯೋದಕ್ಕಾಗಿ ಇದನ್ನು ಯೂಸ್ ಮಾಡ್ತಾಯಿದ್ರು ಆಗಿನ ಸಂದರ್ಭದಲ್ಲಿ. ಓ, ಯಾರಾದರೂ ಮನೆ ಅರಮನೆಯಲ್ಲೇನೇ ಶತ್ರುಗಳಿರ್ತಾರೆ, ನಮ್ಮವರೇ ಆಂತರಿಕವಾಗಿ ಕೆಲವು ಜನ ಇರ್ತಾರಲ್ಲ ಆ ಶತ್ರುಗಳನ್ನ. ಆಮೇಲೆ ಕೆಲವೊಂದಷ್ಟು ಇನ್ನೊಂದಲ್ಲಿ ಗುಪ್ತ ಮಾರ್ಗ ಇಲ್ಲಿಂದ ಬೆಳವಡಿವರೆಗೂ ಇತ್ತು ಅಂತ ಅನಿಸ್ತದೆ. ಅಲ್ಲಿ ಇನ್ನೊಂದಿದೆ ಅದು. ಅಂದರೆ ಒಂದು ವೇಳೆ ಯಾರಾದರೂ ದಾಳಿ ಮಾಡಿದರೆ ಅಲ್ಲಿಂದ ದಾಟಿ ಹೋಗಲಿಕ್ಕೆ ಅದು ಕೂಡ ಒಂದು ಅಂದರೆ ರಾಜರ ಸೀಕ್ರೆಟ್ ಸುರಂಗ ಮಾರ್ಗ ಅಂತ ಹೇಳ್ತೀವಲ್ಲ, ಅದು ಕೂಡ ಅಲ್ಲಿರುವಂಥದ್ದು. ಇಲ್ಲಿ ರಾಜಮನೆತನದವ್ರು ಮಾತ್ರ ಬಳಸಲಿಕ್ಕೆ ಇರುವಂತಹ ನೀರಿನ ಬಾವಿ ಇದು. ಯಾರಾದ್ರೂ ಪಾಯ್ಸನ್ ಬೆರೆಸಿದ್ರೆ ಆ ಥರದ ಸಾಧ್ಯತೆಗಳಿದ್ರೆ ಊಟಕ್ಕೆಲ್ಲ ಯೂಸ್ ಮಾಡ್ಕೊಳ್ಳೋಕೆ ಈ ನೀರನ್ನು ಬಳಕೆ ಮಾಡ್ಕೊಳ್ತಾ ಇದ್ರು. ಇದನ್ನ ಚೆನ್ನಮ್ಮಾಜಿ ಅವ್ರು ಬಳಸ್ತಾ ಇದ್ರು ಅನ್ಸುತ್ತೆ ಜಾಸ್ತಿ. ಯಾಕೆಂದ್ರೆ ಅವರ ಇತಿಹಾಸ ತೆಗೆದು ನೋಡಿದ್ರೆ ಅವರು ಕೆಲವೊಂದ್ ಕಡೆ ಉಲ್ಲೇಖ ಇದೆ, ಸೀಕ್ರೆಟ್ ಬಾವಿ ನೀರ್ನೇ ಅವ್ರು ಜಾಸ್ತಿ ಕುಡಿತಾ ಇದ್ದಿದ್ದು ಅಂತ. ಅವ್ರು ಅಷ್ಟೇ ಅಲ್ಲ, ಇತಿಹಾಸದ ಹಲವಾರು ಕಡೆ ನಾವು ಗಮನಿಸ್ತೇವೆ
ಅಂದರೆ ಈಗ ಒಳಗಡೆ ಈಗ ನೋಡಿ ಚೆನ್ನಮ್ಮ ಎರಡನೇ ಯುದ್ಧದಲ್ಲಿ ಸೋಲಿಕ್ಕೆ ಕಾರಣನೇ ನಮ್ಮವರೇ ಮಾಡಿದ ಮೋಸ. ಸೊ ಅಂಥದ್ದೆಲ್ಲ ಈ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಇಂಥದ್ದು ಏನು ಸೀಕ್ರೆಟ್ ವೆಲ್ಗಳನ್ನು ಈ ಥರದ್ದೆಲ್ಲ ಅರಮನೆ ಒಳಗಡೆ ಅಥವಾ ಕೋಟೆ ಒಳಗಡೆ ಮಾಡ್ಕೊಂಡಿರ್ತಿದ್ರು ಅಂತ. ಸರ್ ಈ ಕಡೆ ಏನಿತ್ತು? ಇದು ಪ್ರಾಂಗಣ ಇದು. ಹೊರಾಂಗಣ. ಹಾಂ, ಪ್ರಾಂಗಣ ಇದು ಪಕ್ಕದಲ್ಲೇ ಇರುವಂಥದ್ದು. ಆ ಕಡೆಯಿಂದ ಬನ್ನಿ. ಆಮೇಲೆ ಇನ್ನೊಂದು ಇಲ್ಲಿ ಧ್ರುವ ನಕ್ಷತ್ರ ವೀಕ್ಷಣಾಲಯ ಅಂದರೆ ಇಲ್ಲಿಂದ ನಕ್ಷತ್ರ ನೋಡಿ, ಈಗ ನಮ್ಮ ರಾಜಗುರುಗಳು ಅವರೆಲ್ಲ ನಕ್ಷತ್ರದ ಮೇಲೆ ಶುಭ ಕಾರ್ಯಗಳನ್ನೆಲ್ಲ ಮಾಡ್ತಾ ಇದ್ರಲ್ಲ. ಧ್ರುವ ನಕ್ಷತ್ರ ವೀಕ್ಷಣಾಲಯ ಅಂತಲೇ ಒಂದು ರೂಮ್ ಮಾಡಿದ್ರು. ಹೌದು, ಅಂದರೆ ಇದು ಉತ್ತರ ದಿಕ್ಕು ಆ್ಯಕ್ಚುಲ್ ಆಗಿ. ಈ ಕಡೆ ಉತ್ತರ ದಿಕ್ಕಿಗೆ ಈ ಪೋಲಾರ್ ಸ್ಟಾರ್ ಅಂತ ಏನು ಕರಿತೀವಲ್ಲ, ಉತ್ತರ ದಿಕ್ಕಿಗಿರೋ ನಕ್ಷತ್ರ ನೋಡಿ ಆ ಮೂಲಕ ಇಲ್ಲಿ ಏನು ಆಚರಣೆಗಳು ಮಾಡುವಾಗ ಅದೆಲ್ಲ ಧ್ರುವ ನಕ್ಷತ್ರ, ಪೋಲಾರ್ ಸ್ಟಾರ್ ವಿಸನ್ ರೂಮ್ ಅಂತಂದರೆ ಇಲ್ಲಿಂದ ನೋಡಿದರೆ ಆ ನಕ್ಷತ್ರ ಕಾಣ್ತಾ ಇತ್ತು. ಆ ನಕ್ಷತ್ರಕ್ಕೆ ಅನುಗುಣವಾಗಿ ಇಲ್ಲೇನು ಕೆಲವೊಂದಷ್ಟು ಆಚಾರ ಸಂಪ್ರದಾಯ, ಆಮೇಲೆ ಏನಾದರೂ ಅರಮನೆಯಲ್ಲಿ ಶುಭ ಕಾರ್ಯ ನಡಿಬೇಕಾದ್ರೆ ಆ ಥರದ್ದೆಲ್ಲ ಈ ನಕ್ಷತ್ರವನ್ನು ನೋಡಿಕೊಂಡು, ಅಂದರೆ ಇವಾಗಲೂ ಕಾಣಿಸುತ್ತೆ ಸರ್ ಅದು ನಕ್ಷತ್ರ? ಇಲ್ಲ, ಇವಾಗೇನು ಅದು ಕಾಣಿಸೋದಿಲ್ಲ. ಬಟ್ ಆವಾಗ ಹೆಚ್ಚು ಕಡಿಮೆ ಡಿಸೆಂಬರ್ ಹೊತ್ತಿನಲ್ಲಿ ನಾವು ಎಲ್ಲ ಗ್ರಹಗಳಿರ್ಬೋದು, ಜೊತೆಗೆ ನಕ್ಷತ್ರಗಳಿರ್ಬೋದು, ಅವೆಲ್ಲ ಕಾಣಿಸುತ್ತೆ. ಆ ಟೈಮ್ನಲ್ಲಿ ನಕ್ಷತ್ರ ನೋಡಿಕೊಂಡು ನಾವೇನಲ್ಲಿ ನಿರ್ಣಯ ಮಂತ್ರಾಲೋಚನಾ ಕೊಟ್ಟು ನೋಡಿದ್ವಲ್ಲ, ಸೊ ಹಾಗೆ ಇಲ್ಲಿ ಏನೇ ಶುಭ ಕಾರ್ಯ ಮಾಡಬೇಕಾದ್ರೂ ಆ ಟೈಮ್ನಲ್ಲಿ ನಕ್ಷತ್ರ ವೀಕ್ಷಣಾಲಯ ಅಂತೇಳಿ ಮಾಡಿದರು. ರಾಜಗುರುಗಳೆಲ್ಲ ನೋಡಿ ಹೇಳ್ತಾ ಇದ್ದೀವಿ, ಭವಿಷ್ಯ ಅಂತ ಹೇಳ್ಬೋದು. ಹಾಂ, ಹೇಳ್ಬೋದು. ಈಗ ನಾವು ಅಸ್ಟ್ರಾಲಜಿ ಎಲ್ಲ ನಂಬ್ತಾರಲ್ಲ ಆ ರೀತಿಯಾಗಿ. ಆಮೇಲೆ ಇಲ್ಲಿ ನೀರು ಸ್ಟಾಕ್ ಇಟ್ಕೊಳ್ಳೋಕ್ಕೆ, ಹಾಂ, ಚಿಕ್ಕ ಬಾವಿ. ಇದು ಬಾವಿ ಜೊತೆಗೆ ನೀರು ಕೂಡ ಸ್ಟಾಕ್ ಇಟ್ಕೊಳ್ಳೋಕ್ಕೆ, ಮನೆ ಬಳಕೆಗೆ. ಆಮೇಲೆ ಇಲ್ಲೂ ಕೂಡ ಈ ಥರದ್ದು ಗಮನಿಸ್ತೀವಿ, ನೀರು ಶೇಖರಣೆ ಮಾಡೋದು ಇದು. ಆಮೇಲೆ ಪ್ರತಿ ರೂಮ್ನಲ್ಲೂ ಇಂಥದ್ದೆಲ್ಲ ಮಾಡ್ಕೊಂಡಿರ್ತಿದ್ರು ಅವರು. ಅಂದರೆ ಪ್ರತಿ ರೂಮಲ್ಲೂ ಏನು ಈ ಥರದ ಈ ಜಗಲಿ ಥರ ಮಾಡಿಕೊಂಡು ಅಲ್ಲಿ ವಸ್ತು ಇಡಲಿಕ್ಕೆ ಎಲ್ಲ ಮಾಡ್ಕೊಳ್ತಾ ಇದ್ರು. ಇಲ್ಲಿ ನೀರು ಇಡಲಿಕ್ಕೆ ಅಥವಾ ಏನಾದರೂ ಸಾಮಗ್ರಿ ಇಡಲಿಕ್ಕೆ ಈ ಥರದ್ದೆಲ್ಲ ಮಾಡ್ಕೊಂಡಿದ್ರು. ಇಲ್ಲಿ ಈ ಕಡೆ ಅಂದರೆ ಮೇಲೆ ಹತ್ತಲಿಕ್ಕೆ ಇಲ್ಲಿಂದ ಮೆಟ್ಲು. ಆಮೇಲೆ ಆ್ಯಕ್ಚುಲಾಗಿ ಇದು ಬಿದ್ದೋಗಿದೆ, ಇದು ಗೋಡೆ ಬಿದ್ದೋಗಿದೆ. ಹಾಂ, ಇತ್ತು ಆ ರೂಮಲ್ಲ, ಅದೊಂದು ಇನ್ನೊಂದು ಭಾಗ ಇತ್ತು ಮೇಲೆ, ಅದೆಲ್ಲ ಬಿದ್ದೋಗಿದೆ ಅದು. ಆಮೇಲೆ ಕಟ್ಟಿಗೆ ಯೂಸ್ ಮಾಡಿದ್ರು ಇಲ್ಲಿ ಕಟ್ಟಲಿಕ್ಕೆ. ಕಟ್ಟಿಗೆ ಅಂತೂ ಯಾವುದೂ ಉಳಿದಿಲ್ಲ. ಹಾಂ, ನೆಕ್ಸ್ಟ್ ಒಂದು ಫ್ಲೋರ್ ಇತ್ತಲ್ಲಿ. ಹಾಂ ಹಾಂ. ಸೊ ಇದು ಅಲ್ಲಿ ನಿರೀಕ್ಷಣಾ ಕೊಠಡಿಗಳು ಇರ್ತಾ ಇದ್ವು. ಆದರೆ ಯಾರಾದರೂ ಭೇಟಿಗೆ ಬಂದಿರ್ತಾರಲ್ಲ ಅವರು ಅಲ್ಲಿ ಈಗ ರಾಜರನ್ನ ಭೇಟಿ ಮಾಡಬೇಕಾದ್ರೆ ಅವರೆಲ್ಲರೂ ಕೂಡ ಭೇಟಿ ಆಗಲಿಕ್ಕೆ ಅಲ್ಲಿ ವೇಟ್ ಮಾಡ್ತಾರೆ. ವೇಟಿಂಗ್ ರೂಮ್ ಅಂತ ಏನು ಕರಿತೀವಲ್ಲ, ಬನ್ನಿ ನೋಡೋಣ. ಬನ್ನಿ. ಅವಾಗ ಇಲ್ಲಿ ಏನು ಅರಮನೆ ಕಾವಲುಗಾರ ಇರ್ತಾಯಿದ್ರು, ಅವರು ಜೊತೆಗೆ ಬಂದವರು. ಇನ್ನೊಂದು ಅಲ್ಲಿ ವೇಟಿಂಗ್ ರೂಮ್, ನಿರೀಕ್ಷಣಾ ಕೊಠಡಿ ಅಂತ ಆ ಕಡೆನೂ ಇದೆ. ಇಲ್ಲಿ ಬಂದವರು ಮೇಲ್ಗಡೆ ಇಲ್ಲಿ ಏನು ಜಾಗ ಇರ್ತಿತ್ತಲ್ಲ, ಈ ಮಹಾದ್ವಾರದ ಮೇಲೆ ಗೋಪುರದ ಥರ ಇತ್ತು ಆ್ಯಕ್ಚುಲಿ. ಆ ದ್ವಾರದ ಭಾಗದ ಮೇಲೆ ಅವರೆಲ್ಲ ಇದು ಅರಮನೆ ಕಾವಲುಗಾರ ಇರ್ತಾಯಿದ್ರು. ಅವ್ರಿಗಿರ್ಲಿಕ್ಕೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ರು. ಹಾಂ, ಅಂದರೆ ಬಹುಶಃ ಇಲ್ಲಿ ಅವರು ಶಸ್ತ್ರಾಸ್ತ್ರಗಳನ್ನ ಇಡ್ತಿದ್ರು ಅಂತ ಅನಿಸುತ್ತೆ. ಹಾಂ, ನೋಡಿ ಇಷ್ಟು ಅಗಲವಾದ ಗೋಡೆಗಳು ಒಳಗಡೆನೆ. ಸ್ಟೋರ್ ರೂಮ್ ಅಂತ ಹೇಳ್ತೇವೆ, ವೆಪನ್ ಸ್ಟೋರ್ ರೂಮ್ ಆ ಥರದ್ದು. ಇಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ಥರ ಇದೆ. ಇಲ್ಲ, ಇದು ಜಗ್ಲಿ ಆ್ಯಕ್ಚುಲಾಗಿ. ಇಲ್ಲಿ ಕೂಡ ಅದೇ ಸ್ವಿಮ್ಮಿಂಗ್ ಪೂಲ್ ಅಂತಂದರೆ ಇಲ್ಲಿರೋರೆಲ್ಲ ಅರಮನೆ ಬಂದ ತಕ್ಷಣ ಈಗ ಇವರು ಕಾವಲುಗಾರರು ಇವರೆಲ್ಲ ಇರ್ತಾರಲ್ಲ, ಇವ್ರಿಗೆ ಬಳಸಲಿಕ್ಕೆ ಅಂಥೇಳಿ ಇಲ್ಲಿ ಮಾಡಿರುವಂಥದ್ದು ಅನಿಸುತ್ತದೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಕಾವಲುಗಾರರು ನಿಂತ್ಕೊಳ್ತಾ ಇದ್ದಾರೆ. ಹಾಂ, ಕಾವಲುಗಾರರಿಗೆ ಜೊತೆಗೆ ಆ ತಯಾರಿ ಮಾಡ್ಕೊಳ್ಳಿಕ್ಕೆ ಆ ಭಾಗ ಈ ಭಾಗ ಎರಡೂ ಎಮರ್ಜೆನ್ಸಿಗೆ ಬರೋದಕ್ಕೆ ಆಗಲ್ಲ. ಮತ್ತೆ ಹೊಸದಾಗಿ ಅರಮನೆ ಒಳಗಡೆ ಯಾರಾದರೂ ಬಂದರೂ ಎಲ್ಲಿ ಯಾವುದಿದೆ ಅಂತ ಗೊತ್ತಾಗಲ್ಲ. ಆಮೇಲೆ ಇದು ನೋಡಿ, ನಾನು ಈ ಕಡೆ ಬಂದಿಲ್ಲ, ಹಾಲು ಮೊಸರಿನ ಮನೆ ಅಂತಂದರೆ
ಇಲ್ಲಿ ಮೊಸರು ಕಡಿತಾರಲ್ಲ ಗೊತ್ತಲ್ಲ, ಮೊಸರು ಕಡಿ, ಹಾಂ, ಆ ಥರದ ಬೆಣ್ಣೆ ತೆಗೆಯೋದು ಆ ಥರದ್ದೆಲ್ಲ ಆ ಕಡೆನೇ ಅಡುಗೆ ಮನೆ. ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಮಾಡಿರ್ತಾರೆ ನೋಡಿ ಮೇಡಮ್. ಅಲ್ಲಿ ದೇವ್ರ ಮನೆ, ಪಕ್ಕದಲ್ಲೇ ಅಡುಗೆ ಮನೆ, ಅಲ್ಲಿಂದ ನೈವೇದ್ಯ ಹೋಗ್ತಾ ಇತ್ತು. ಅಲ್ಲೇ ಪಕ್ಕದಲ್ಲೇ ಅದೆಲ್ಲ ಇದು ಬಾವಿ, ನೀರು ಯೂಸ್ ಮಾಡಲಿಕ್ಕೆ ಅದೆಲ್ಲ. ಆಮೇಲೆ ಅಲ್ಲೇ ಬಚ್ಚಲಾಕಾರ ಇದ್ದು ಅಲ್ಲಿಂದ ಪಾತ್ರೆ ತೊಳೆದು ಅದೆಲ್ಲ ಮಾಡ್ತಿದ್ರು. ಅದೇ ಇಲ್ಲಿ ಪಕ್ಕದಲ್ಲಿ ಮತ್ತು ಇದು ಊಟದ ಮನೆ. ಆಮೇಲೆ ಇಲ್ಲಿ ಹಾಲು ಮೊಸರು. ಆಮೇಲೆ ಇಲ್ಲಿಂದನೇ ಆ ಕಡೆ ಎಲ್ಲ ನೋಡಿ, ಆ ಕಡೆ ಕೊಟ್ಟಿರೋದೆಲ್ಲ ಇಲ್ಲಿ ನೀರು ಈ ಕಡೆ ಬರ್ತಾಯಿತ್ತು. ಮತ್ತು ನಾವು ಆ್ಯಕ್ಚುಲಿ ಕಡಿಯೋದು ಅಂತ ಕರಿತೀವಿ, ಕೆನೆ ಮೊಸರು. ಹಾಂ, ಬೆಣ್ಣೆ ಕಡಿಯೋದು ಆ ಥರದ್ದೆಲ್ಲ. ಹಾಂ, ಆಮೇಲೆ ಈ ಕಡೆದೆಲ್ಲ ಶೇಖರಣೆ ಮಾಡಲಿಕ್ಕೆ. ಮತ್ತು ನಾವು ಇದು ನಾವೇನು ಹೇಳ್ತೀವಿ, ಇಲ್ಲಿ ನೀವನ್ನೆಲ್ಲ ನಿಂತಿದ್ದೀರಿ ನೋಡಿ, ಆ ಭಾಗದಲ್ಲಿ ಈ ಅಡುಗೆ ತಯಾರಿಸುವಾಗ ಇದನ್ನು ಮೊಸರೆಲ್ಲ ಕಡಿಲಿಕ್ಕೆ, ಹಾಂ, ಮಂತ್ ಅಂತೀರಲ್ಲ ನೀವು. ಸೊ ಅದು ಇಲ್ಲಿ ಹಾಕಿ ಸುತ್ತಲೂ ಕೂತ್ಕೊಂಡು ಅದನ್ನು, ಹಾಂ, ತುಂಬ ಜನ ಕೂತ್ಕೊಂಡು ಮೊಸರು ಕಟ್ತಾ ಇದ್ರು ಈ ಭಾಗ. ಆಮೇಲೆ ಇದು ಗಾರ್ಡನ್ ಆ್ಯಕ್ಚುಲಿ ಆಗಿಂದ, ಹಾಂ, ಕಿರು ಉದ್ಯಾನ ಅಂತ ಏನು ಕರಿತೀವಲ್ಲ, ಇದೆಲ್ಲ ಗಾರ್ಡನ್ನು. ಅವಾಗಲೇ ಅರಮನೆ ಹಿಂದೆ ಮುಂದೆ ಎಲ್ಲ ಗಾರ್ಡನ್ ಮಾಡಿದ್ರು. ಇದು ಗಾರ್ಡನ್, ಇದು ಪಕ್ಕದಲ್ಲಿ ಏನೋ ಕಟ್ಟೆ ಕಟ್ಟಿದ್ರಲ್ಲಿ ಇದೇನಿದು ನೀರು ಶೇಖರಣೆ ಮಾಡೋದಕ್ಕೆ ಅನ್ಸುತ್ತೆ. ಹಾಂ, ಇವೆಲ್ಲ ನೀರು. ಆಮೇಲೆ ಈ ಕಡೆನೂ ಅಲ್ಲಿ ಏನು ಕಾಣ್ತಾ ಇದೆಯಲ್ಲ ಆ ಗೋಪುರ, ಅಲ್ಲಿ ಮೇಲೆ ನಿಂತ್ಕೊಂಡು ಈ ಧ್ವಜಾರೋಹಣ ಮಾಡ್ತಿದ್ರು. ಜೊತೆಗೆ ಅಲ್ಲಿ ಏನಾದರೂ ಈಗ ನಾವು ನಿರ್ಧಾರ ತಿಳಿಸ್ಬೇಕಾದ್ರೆ ಅಲ್ಲೇ ನಿಂತ್ಕೊಂಡು ಅದನ್ನು ಆ ನಿರ್ಧಾರ ಎಲ್ಲ ಪ್ರಕಟ ಮಾಡ್ತಿದ್ರಂತೆ ಆ ಗೋಪುರದ ಮೇಲೆ. ಸೊ ಈಗ ಏನಾದರೂ ಹಬ್ಬ ಆಚರಣೆ ಮಾಡಬೇಕಾದ್ರೆ ಅಥವಾ ದರ್ಬಾರ್ ಹಾಲ್ಗೆ ಜನರನ್ನ ಕರಿಬೇಕಾದ್ರೆ ಅಲ್ಲಿಂದಾನೇ ಆ ನಿರ್ಧಾರ ಗಟ್ಟಿ ಧ್ವನಿಯಲ್ಲಿ ಹೇಳಿ ಜನರನ್ನು ಸೇರಿಸ್ತಿದ್ರು. ಅಂದರೆ ಅಲ್ಲಿಂದಾನೇ ಪ್ರತಿಯೊಂದು. ಅಥವಾ ಈಗ ನೋಡಿ, ನಾವು ಕೆಂಪುಕೋಟೆ ಮೇಲೆ ಆಗಸ್ಟ್ 15th ಏನು ಭಾಷಣ ಮಾಡ್ತಾರಲ್ಲ ಪ್ರಧಾನಮಂತ್ರಿಗಳು, ಆ ರೀತಿ ಅಲ್ಲಿಂದಾನೇ ಈ ನಿರ್ಣಯಗಳನ್ನು ಜನರಿಗೆ ತಿಳಿಸುವಂಥ ಕೆಲಸ. ಚೆನ್ನಮ್ಮನೂ ಅದ್ರ ಮೇಲೆ ನಿಂತ್ಕೊಂಡು ಭಾಷಣ ಮಾಡಿದ್ದಾರೆ. ಇಲ್ಲ, ಚೆನ್ನಮ್ಮ ಮಾಡಿದ್ರೋ ಇಲ್ಲೋ ಅದಕ್ಕೆ ಪುರಾವೆ ಇಲ್ಲ. ಬಟ್ ಏನು ನಿರ್ಧಾರ ಆಗ್ತಿತ್ತಲ್ಲ ದರ್ಬಾರ್ ಹಾಲ್ನಲ್ಲಿ, ಆ ನಿರ್ಧಾರವನ್ನು ಅಲ್ಲಿ ನಿಂತ್ಕೊಂಡು ತಿಳಿಸುವಂಥ ಕೆಲಸ ಆಗಿನ ಏನು ಅದಕ್ಕಾಗಿ ನೇಮಕ ಮಾಡ್ತಿದ್ರಲ್ಲ ಅವರೆಲ್ಲ ಮಾಡ್ತಾಯಿದ್ರು. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.